ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಚಾಪ್ಟರ್ ನಂಬರ್ 2 ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಫಸ್ಟ್ PUC ಅಥವಾ ಗ್ರೇಡ್ 11ನಲ್ಲಿ ಬರುವಂತಹ ಚಾಪ್ಟರ್ ಇದಾಗಿರುತ್ತೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಿಲೆಬಸ್, ಸ್ಟೇಟ್ಸು CBSE ಅಥವಾ ICIC, ಈ ಒಂದು ಚಾಪ್ಟರ್ ಇದ್ದೇ ಇದೆ. ಆ್ಯಂಡ್ ದ ಸಿಲೆಬಸ್ನ ನಾನು ಆಲ್ರೆಡಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ಸೊ ಯು ಕ್ಯಾನ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. NC ಅಂದರೆ ಬೋರ್ಡ್ ಎಕ್ಸಾಮ್ಸಿಗೆ, CETಗೆ ಓಕೆ, ಸೊ ದೀಸ್ ಆರ್ ದ ಸಿಲೆಬಸ್. JEE ನೀಟ್ಗೆ ದೀಸ್ ಆರ್ ದ ಸಿಲೆಬಸ್. ಇದರಲ್ಲಿ ಕೆಲವು ಕಾನ್ಸೆಪ್ಟು ನೆಕ್ಸ್ಟು ಬರ್ತಾ ನೆಕ್ಸ್ಟ್ ಇಯರ್ಸ್ಗಳಿಗೆ ಇನ್ಕ್ಲೂಡು ಆಗ್ಬೋದು, ಎಕ್ಸ್ಕ್ಲೂಡು ಆಗ್ಬೋದು. ಆ ವರ್ಷದ ಪರ್ಟಿಕ್ಯುಲರ್ ವರ್ಷ, ಯಾವ ವರ್ಷ ನೀವು ಒಂದು ಈ ವಿಡಿಯೋನ ನೋಡ್ತಾ ಇರ್ತೀರ, ಆ ಪರ್ಟಿಕ್ಯುಲರ್ ವರ್ಷದ ಸಿಲೆಬಸ್ನ ಒಂದು ನೀವು ನೋಟ್ ಮಾಡಿಕೊಂಡು ಈ ವಿಡಿಯೋಸನ್ನು ನೋಡ್ತಾ ಹೋಗಿ. ಕಂಟೆಂಟ್ ವೈಸು ಪ್ರತಿಯೊಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲನೇಷನ್ ಆಗ್ತಾ ಇರುತ್ತೆ. ಕೆಲವು ಕಾನ್ಸೆಪ್ಟ್ ಬೋರ್ಡ್ ಎಕ್ಸಾಮ್ಸಲ್ಲಿರುತ್ತೆ, ಕೆಲವು ಕಾನ್ಸೆಪ್ಟು ನೀಟಲ್ಲಿ ಅದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಬಟ್ ಇವೆಲ್ಲ ಒಂದಕ್ಕೊಂದು ಕಾನ್ಸೆಪ್ಟ್ಸು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಯಾವುದನ್ನು ಕೂಡ ಸ್ಕಿಪ್ ಮಾಡೋದಕ್ಕಾಗಲ್ಲ. ನೀಟು JEE ಸ್ಕಿಪ್ ಮಾಡಿದ್ರೆ ಬೋರ್ಡ್ ಎಕ್ಸಾಮಿಗೆ ಓದಲೇಬೇಕಾಗುತ್ತೆ, ಬೋರ್ಡ್ ಎಕ್ಸಾಮಿಗೆ ಸ್ಕಿಪ್ ಮಾಡಿದ್ರೆ ನೀಟು JEEಗೆ ಓದಲೇಬೇಕಾಗುತ್ತೆ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್. ಆಮೇಲೆ ಬೇಸಿಕ್ಸಿಂದ ತಿಳ್ಕೊಳ್ತಾ ಹೋಗ್ತಿರೋದ್ರಿಂದ ಇಟ್ ಈಸ್ ಗುಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದ ಥಿಂಗ್ಸ್ ಆರ್ ಇಫ್ ಯು ಸ್ಟಡಿ ಆಲ್ ದೀಸ್ ಥಿಂಗ್ಸ್ ವೆರಿ ಕ್ಲಿಯರ್ಲಿ. ಸೊ ಸಿಲೆಬಸ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಏನಿದೆ, ಬೋರ್ಡ್ ಎಕ್ಸಾಮ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಿಲೆಬಸ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಏನಿದೆ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ದ ಚಾಪ್ಟರ್, ಆ್ಯಂಡ್ ದೆನ್ ಇಮಿಡಿಯೇಟ್ಲಿ ಅವರು ಯಾವ ಕಾನ್ಸೆಪ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ನೋ ಒಂದು ಕಾನ್ಸೆಪ್ಟಿಗೆ ಹೋಗಿದ್ದಾರೆ. ಸೊ ಈಗ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ಇಂಟ್ರೊಡಕ್ಷನ್ ನಾನು ಕೊಡ್ತಾ ಹೋಗ್ತೀನಿ ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಜಸ್ಟ್ ಎ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಈ ಇಂಟ್ರೊಡಕ್ಷನು ನಿಮಗೆ ಕಂಪ್ಲೀಟ್ ಮೋಷನ್ ಅನ್ನೋ ಚಾಪ್ಟರ್ನ ಬೇಸಿಕ್ಸ್ ಎಲ್ಲ ನಿಮಗೆ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಯಾಕೆ ಇಂಟ್ರೊಡಕ್ಷನ್, ಜಸ್ಟ್ ವಾಟ್ ಯು ಮೀನ್ ಬೈ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂದರೆ ದ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಇಸ್ ನಥಿಂಗ್ ಬಟ್ ಇಫ್ ಇಟ್ ಈಸ್ ಅ ಒನ್ ಡೈಮೆನ್ಷನಲ್ ಮೋಷನ್ ಆರ್ ರೆಕ್ಟಿಲಿನಿಯರ್ ಮೋಷನ್. ಒಂದು ಆಬ್ಜೆಕ್ಟ್ ಬರೀ ಒಂದೇ ಡೈರೆಕ್ಷನ್ ಮೂವ್ ಆಯಿತು ಅಂದರೆ ಅದನ್ನು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ ಅಂತ ಡೈರೆಕ್ಟಾಗಿ ಹೇಳಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸ್ಪೀಡಿನ ಏನಾದರೂ ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತ ನಿಮಗೆ ಡಿಫಿಕಲ್ಟ್ ಆಗೇ ಆಗುತ್ತೆ. ಯಾಕೆ ಅಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸ್ಪೀಡ್ನ ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಕಾನ್ಸೆಪ್ಟ್ಸನ್ನು ನೀವು ಕಲಿಬೇಕಾಗುತ್ತೆ. ಓಕೆ, ಅದನ್ನು ತುಂಬ ಬೇಸಿಕ್ಸನ್ನು ಕಲಿಬೇಕಾಗುತ್ತೆ. ಸೊ ಯಾಕೆ, ರೀಸನ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದರೆ ಒಂದು ಸಿಂಪಲ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲೂ ಬೇಕಾದರೆ ನೋಡ್ಬೋದು. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಲಿಮಿಟಿಂಗ್ ಆಫ್ ಆವ್ರೇಜ್ ವೆಲಾಸಿಟಿ ಅಂತ ಹೇಳ್ತೀನಿ. ಇಷ್ಟ ಹೇಳೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಇಸ್ ನಥಿಂಗ್ ಬಟ್ ಲಿಮಿಟಿಂಗ್ ಆಫ್ ಆವ್ರೇಜ್ ವೆಲಾಸಿಟಿ. ಇದನ್ನು ಮ್ಯಾಥಮೆಟಿಕಲ್ ಈಕ್ವೇಷನಲ್ಲಿ ನಾವು ಬರೀತಾ ಹೋದರೆ ಓಕೆ, ಸೊ limit delta t tends to 0 VAV. okay, so this is limiting of average velocity. ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮತ್ತೆ ಇನ್ನೂ ಸಿಂಪ್ಲಿಫೈಡ್ ಆಗಿ ಬರೆಯಕ್ಕೆ ಹೋದ್ರೆ ಸೊ ದಟ್ ಈಸ್ ಲಿಮಿಟ್ delta t tends to 0. ಓಕೆ, ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಬರೀತೀವಿ. ಓಕೆ, ಸೊ ನಿಮಗೆಲ್ಲ ವರ್ಡ್ಸ್ಗಳು ಹೊಸ್ದಾಗಿ ಕೇಳ್ತಾ ಇರ್ಬೋದು. ಇದನ್ನು ಮತ್ತೆ ಇನ್ನೂ ಸಿಂಪ್ಲಿಫೈಡ್ ಬರೆಯೋಕ್ಕೆ ಹೋದರೆ ಓಕೆ dx ಬೈ dt ಅಂತ ಕರಿತೀವಿ. ಓಕೆ, ಸೊ ಈಗ ಇದರಲ್ಲಿ ಒಂದೂ ಕಾನ್ಸೆಪ್ಟನ್ನ ನೀವು 9th ಓದಿರಲ್ಲ, 10th ಅಂದರೆ ಹೆಸರು ಕೇಳಿರ್ತೀರ, ಆವ್ರೇಜ್ ವೆಲಾಸಿಟಿ, ಓಕೆ, ಅದಾದಮೇಲೆ ಆವ್ರೇಜ್ ಸ್ಪೀಡು, ಅದನ್ನೆಲ್ಲ ಕೇಳಿರ್ತೀರ. ಬಟ್ ಈ ರೀತಿ ಒಂದು ಈಕ್ವೇಷನ್ಸ್ಗಳನ್ನ ನೀವು ನೋಡೂ ಇರಲ್ಲ. ಆಮೇಲೆ ಇದ್ರ ಬಗ್ಗೆ ಸಿಲೆಬಸ್ಸಲ್ಲೂ ಕೂಡ ಇರಲ್ಲ, ಎಲ್ಲಿ 9th ಅಥವಾ 10th. ಸೊ ಹಾಗಾಗಿ ಇಷ್ಟನ್ನೆಲ್ಲ ತಿಳ್ಕೊಬೇಕು ಅಂದರೆ ಇಂಟ್ರೊಡಕ್ಷನಲ್ಲಿ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಅದನ್ನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಸ್ವಲ್ಪ ಮ್ಯಾಥಮೆಟಿಕ್ಸನ್ನು ಕಲ್ತ್ಕೋಬೇಕಾಗುತ್ತೆ. ಓಕೆ, ಸೊ ಸ್ವಲ್ಪ ಮ್ಯಾಥ್ನ ಕಲ್ತ್ಕೋಬೇಕಾಗತ್ತೆ. ಆ ಮ್ಯಾಥಲ್ಲಿ ಯಾವ ಕಾನ್ಸೆಪ್ಟು ಅಂತ ಹೇಳಿದ್ರೆ ಕ್ಯಾಲ್ಕ್ಯುಲಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕಲ್ತ್ಕೋಬೇಕಾಗುತ್ತೆ. ಅದೆಲ್ಲವೂ ಕೂಡ ತಿಳ್ಕೊಂಡಾದ್ಮೇಲೆ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸ್ಪೀಡಿಗೆ ಬರಬೇಕು. ಇಲ್ಲ ಡೈರೆಕ್ಟ್ ಇಲ್ಲಿಂದ ಎಲ್ಲಿಗೆ ಬಂತು ಅಂದರೆ ಏನೂ ಅರ್ಥ ಆಗಲ್ಲ. ಸೊ ಇದೊಂದು ಸ್ವಲ್ಪ ಗಮನದಲ್ಲಿರಲಿ. ಎಸ್ಪೆಷಲಿ ಈ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, 10th ಸ್ಟ್ಯಾಂಡರ್ಡ್ ಎಕ್ಸಾಮನ್ನು ಕನ್ನಡ ಮೀಡಿಯಮಲ್ಲಿ ಬರೆದು, ಅಥವಾ ಈ 9th ಸ್ಟ್ಯಾಂಡರ್ಡಲ್ಲಿ ಬರುವಂತಹ ಮೋಷನ್ ಅನ್ನೋ ಚಾಪ್ಟರ್ನ ಮರ್ತೋಗಿರೋವಂಥವ್ರು, ಅಥವಾ ಈ ಮೋಷನ್ ಅನ್ನೋ ಚಾಪ್ಟರ್ನ ಡಿಫಿಕಲ್ಟ್ ಫೀಲ್ ಮಾಡ್ತಿರೋರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ, ಆಯಿತಾ. ಸೊ ಇಲ್ಲ ಅಂತ ಹೇಳಿದ್ರೆ ಫಿಸಿಕ್ಸು ನಿಮಗೆ ಈಗಿಂದನೇ ಕಷ್ಟ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈವ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಬಟ್ ಈ ಒಂದು ಬೇಸಿಕ್ಸ್ನೆಲ್ಲ ತಿಳ್ಕೊಂಡ್ರೆ, ಕ್ಯಾಲ್ಕುಲಸ್ ಅಂದರೆ ಏನು? ಕ್ಯಾಲ್ಕುಲಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಈಗ ಹೇಗೆ ಜಿಯೋಮೆಟ್ರಿ, ಆಲ್ಜಿಬ್ರಾ, ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸು, ಆಮೇಲೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತೆಲ್ಲ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೋ ಅದೇ ಥರ. ಸೊ ಒಂದು ಹೈಯರ್ ಆರ್ಡರ್ ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲಸ್ ಕೂಡ ಒಂದು.
ಅಂದರೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ನು. ಆ ಕ್ಯಾಲ್ಕುಲಸಲ್ಲಿ ಮೇನ್ 2 ಕಾನ್ಸೆಪ್ಟ್ ಬರುತ್ತೆ. ಈಗ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ ಅಂದರೆ ಕಾನ್ಸೆಪ್ಟನ್ನು ಓದಿದ್ದೀರ 10th. ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೇನ್ ಏನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ, ಒಂದು ಮೀನು, ಇನ್ನೊಂದು ಮೀಡಿಯನ್ನು ಅಲ್ವಾ. ಅದೇ ಥರ ಈ ಕ್ಯಾಲ್ಕುಲಸಲ್ಲಿ 2 ಬ್ರಾಂಚ್ ಬರುತ್ತೆ. ಯಾವುದು ಅಂತ ಹೇಳಿದ್ರೆ, ಒಂದು ಡಿಫ್ರೆನ್ಸಿಯೇಷನ್, ಓಕೆ. ಸೊ ಒಂದು ಡಿಫ್ರೆನ್ಸಿಯೇಷನ್, ಇನ್ನೊಂದು ಇಂಟಿಗ್ರೇಷನ್. ಓಕೆ, ಸೊ ಶಾರ್ಟ್ ಫಾರ್ಮಲ್ಲಿ ಬರೀತೀನಿ ನಾನು. ಒಂದು ಡಿಫ್ರೆನ್ಸಿಯೇಷನ್, ಇನ್ನೊಂದೇನು ಮಕ್ಕಳ, ಇಂಟಿಗ್ರೇಷನ್. ಓಕೆ, ಸೊ ಇಂಟಿಗ್ರೇಷನ್. ಈ ಡಿಫ್ರೆನ್ಸಿಯೇಷನ್ ಅಂತ ಏನು ಹೇಳಿದ್ದೀನಲ್ಲ, ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಒನ್. ಈ dx/dt ಈಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅಪ್ಲೈ ಮಾಡಿದ್ದೀನಿ. ಅದು ಎಲ್ಲಿಂದ ಬರುತ್ತೆ ಅಂದರೆ ಕ್ಯಾಲ್ಕುಲಸ್. ಸೊ ಯಾವಾಗ ಕಲಿಬೇಕು, ಇಂಟ್ರೊಡಕ್ಷನ್ ಆದಮೇಲೆ, ಅಂದರೆ ನಾನು ಇವತ್ತೇನು ಕಾನ್ಸೆಪ್ಟ್ ಮಾಡ್ತೀನಿ ಅದರ ನೆಕ್ಸ್ಟು ಇದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸ್ಪೀಡಿಗೆ ಬರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಹೇಳ್ತಿದ್ದೀನಲ್ಲ, ಅದೇ ಕಷ್ಟ ಆಗ್ತದೆ, ಸ್ವಲ್ಪ ಡಿಫಿಕಲ್ಟ್ನ ಫೀಲ್ ಮಾಡ್ತೀರಾ. ಆಮೇಲೆ ಇದನ್ನು ಸರ್ ಇದನ್ನು ಈ ಮ್ಯಾಥಮೆಟಿಕ್ಸಲ್ಲಿ ನಮಗೆ ಇದು ಯಾಕೆ ಇದನ್ನು ಕಲಿಯಲ್ವಾ ಅಂತ ನೀವು ಕೇಳ್ಬೋದು. ಇದನ್ನು ಫಸ್ಟ್ PUC ನಲ್ಲಿ ಕಲಿತೀರಾ, ಬಟ್ ನಾಟ್ ಅಟ್ ದ ಬಿಗಿನಿಂಗ್. ಸ್ಟಾರ್ಟಿಂಗಲ್ಲೇ ಕಲಿತಾ ಹೋಗಲ್ಲ. ಮ್ಯಾಥಮೆಟಿಕ್ಸಲ್ಲಿ ಇದು ಒನ್ ಆಫ್ ದ ಚಾಪ್ಟರ್ ಇದೆ, ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಅನ್ನೋ ಒಂದು ಚಾಪ್ಟರ್ ಇದೆ, ಬಟ್ ಬಿಗಿನಿಂಗಲ್ಲೇ ಕಲಿತಾ ಹೋಗಲ್ಲ. ಇಂಟಿಗ್ರೇಷನ್ ಅನ್ನೋದು ಸೆಕೆಂಡ್ PUC ನಲ್ಲಿದೆ, ಫಸ್ಟ್ PUC ನಲ್ಲಿಲ್ಲ, ಸೆಕೆಂಡ್ PUC ನಲ್ಲಿದೆ. ಓಕೆ, ಸೊ ಸೆಕೆಂಡ್ PUC ನಲ್ಲಿದೆ, ಬಟ್ ಅದನ್ನು ಕಲ್ತ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಈ ಚಾಪ್ಟರ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಚಾಪ್ಟರಿಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಇದೆ, ಚಾಪ್ಟರ್ ನಂಬರ್ 3, ಮೋಷನ್ ಇನ್ ಎ ಪ್ಲೇನ್. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಲ್ಲಿ ಏನು ಮಾಡೋಣ, ಕಲ್ತ್ಕೊಂಡು ಡೈರೆಕ್ಟಾಗಿ ಚಾಪ್ಟರಿಗೆ ಬರೋಣ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ನೀವು ಇದನ್ನು ಬಹಳ ತಾಳ್ಮೆಯಿಂದ ಸ್ವಲ್ಪ ಈ ಸ್ಟಾರ್ಟಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮೆಟಿಕ್ಸ್ ಬಂದಾಗ ನೀವು ಕ್ವಶನ್ ಮಾತ್ರ ನೋಡಿ, ನಾನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವೇ ಮಾಡಿಬಿಡಿ, ಆಯಿತಾ. ನೀವೇ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬಟ್ ಇದನ್ನು ಮಾತ್ರ ಬಹಳ ಸಮಾಧಾನದಿಂದ, ಬಹಳ ಇಂಟ್ರೆಸ್ಟಿಂದ ಕೇಳಿ ಅಂತ ನಾನು ಏನು ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ನೌ ಲೆಟ್ ಅಸ್ ಮೂವ್ ಟು ದ ಕಾನ್ಸೆಪ್ಟ್, ದಟ್ ಈಸ್ ಇಂಟ್ರೊಡಕ್ಷನ್ ಟು ದಿಸ್ motion in a straight line. This is completely about the basics of motion chapter. Yes, fine. Introduction ನೋಡ್ತಾ ಹೋದ್ರೆ, ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ಸೊ ಲೆಟ್ ಮಿ ರೈಟ್ ದಟ್ ಒನ್. ಇಂಟ್ರೊಡಕ್ಷನ್ ಟು ದ ಚಾಪ್ಟರ್. ಇಂಟ್ರೊಡಕ್ಷನ್ ಟು ದ ಚಾಪ್ಟರ್ ನಲ್ಲಿ ನಾವು, ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಮೋಷನ್, and what are its types. Next, okay, so then we will discuss about distance and displacement. Okay, so distance and displacement. Okay, so distance and displacement. ಅದಾದಮೇಲೆ ನಾವು ಡಿಸ್ಕಸ್ ಮಾಡೋದು ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಓಕೆ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸೊ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಎಕ್ಸ್ಪ್ಲೈನ್ ಮಾಡುವಾಗ ಇದ್ರ ಒಳಗಡೆ ಮತ್ತೆ ಇನ್ನೂ ಸುಮಾರು ಕಾನ್ಸೆಪ್ಟ್ಸ್ ಬರುತ್ತೆ. ಆವ್ರೇಜ್ ಸ್ಪೀಡು, ಆವ್ರೇಜ್ ವೆಲಾಸಿಟಿ. ಓಕೆ, ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ನಾವು ತಿಳಿತಾ ಹೋಗ್ತೀವಿ. ಇದರಲ್ಲಿ ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲ, ಮತ್ತು ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಎಲ್ಲ ತಿಳಿತಾ ಹೋಗ್ತೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಾಟ್ ಯು ಮೀನ್ ಬೈ ಫಿಸಿಕಲ್ ಕ್ವಾಂಟಿಟಿ ಅನ್ನೋದನ್ನ ತಿಳ್ಕೋಬೇಕು. ಫಿಸಿಕಲ್ ಕ್ವಾಂಟಿಟಿ ಅನ್ನೋ ಒಂದು ಕಾನ್ಸೆಪ್ಟಿಗೆ ಸೆಪರೇಟ್ ವಿಡಿಯೋನ ನಾನು ಮಾಡಿದ್ದೀನಿ. ಅದರ ವಿಡಿಯೋನ ಲಿಂಕ್ನು ಕೂಡ ನಾನು ಎಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಫಿಸಿಕಲ್ ಕ್ವಾಂಟಿಟಿ ಇಸ್ ದ ಸ್ಟಾರ್ಟಿಂಗ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ನ ನೀವು ಕಲಿಬೇಕು ಅಂದರೆ ಸ್ಟಾರ್ಟಿಂಗ್ ಯಾವುದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿರಲೇಬೇಕು ಅಥವಾ ತಿಳ್ಕೊಂಡಿರಲೇಬೇಕು ಅಂದರೆ ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ತಿಳ್ಕೊಂಡಿರಲೇಬೇಕು ಗುರು. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ. ಯಾಕಂದರೆ ಇವಾಗ ನಾವು ಏನೆಲ್ಲ ಮಾತಾಡ್ತೀವಿ, ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ಇವೆಲ್ಲವೂ ಫಿಸಿಕಲ್ ಕ್ವಾಂಟಿಟೀಸೇ. ಆ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಕ್ರೈಟೀರಿಯಾ, 3 ಕ್ರೈಟೀರಿಯಾ ಮೇಲೆ ಸ್ಕೇಲರ್ ಕ್ವಾಂಟಿಟಿ ಮತ್ತು ಓಕೆ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ, ಕ್ವಾಂಟಿಟಿ ಅಂತ ಬರೆದ್ಬಿಟ್ಟಿದ್ದೀನಿ. ಸ್ಕೇಲರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಫಿಸಿಕಲ್ ಕ್ವಾಂಟಿಟಿನೇ ಗೊತ್ತಿಲ್ಲ ಅಂದರೆ ಇವು ಯಾವೂ ಗೊತ್ತಾಗಲ್ಲ. ಸೊ ಹಾಗಾಗಿ ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕ್ನ, ಅದನ್ನು ನೋಡಿ ಮತ್ತೆ ಇಲ್ಲಿಗೆ ಬನ್ನಿ ಅಂತ ನಾನು ಹೇಳ್ತೀನಿ. ಓಕೆ, ಫಸ್ಟ್ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಸ್ ಐ ಟೋಲ್ಡ್ ಯು, ಮೋಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೋಷನ್ ಅನ್ನೋ ಕಾನ್ಸೆಪ್ಟನ್ನ ನೀವು 9th ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಂಡಿರ್ತೀರ. ಬಟ್ ಇಲ್ಲಿ ನಾನು ಹೇಳುವಂತಹ ಒಂದು ಕಾನ್ಸೆಪ್ಟು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಇದು ಫಸ್ಟ್ PUCಗೆ ಏನು ಬೇಕೋ ಆ ಕಾನ್ಸೆಪ್ಟ್ಸ್ ರಿಲೇಟೆಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಈಗ ನಾವು ಗ್ರೌಂಡ್ ಮೇಲೆ ನಿಂತಿರ್ತೀವಿ ಅಂತ ಅಂದ್ಕೊಳ್ಳೋಣ. ಗ್ರೌಂಡ್, ಸೊ ಭೂಮಿ ಮೇಲೆ ನಿಂತಿರ್ತೀವಿ. ಸೊ ದಿಸ್ ಕಾರ್ಡ್ಬೋರ್ಡ್ ಏನಿದೆ, ಈ ವೈಟ್ ಶೀಟ್ ಏನಿದೆ, ದಟ್ ರೆಪ್ರೆಸೆಂಟ್ಸ್ ದ ಗ್ರೌಂಡ್. ಈಗ ಏನು ಮಾಡ್ತಾನೆ ಒಬ್ಬ ವ್ಯಕ್ತಿ, ಇಲ್ಲೊಂದು ಕಡೆ ನಿಂತಿರ್ತಾನೆ. ಓಕೆ, ಸೊ ಒಂದು ಕಡೆ ನಿಂತಿರ್ತಾನೆ, ಅವನೇನು ಮಾಡ್ತಾನೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡ್ತಾನೆ. ಯೂಶ್ವಲಿ ಈಗ ಕ್ಯಾಮ್ರಾಯಿಂದ ನೀವು ನೋಡ್ತಾ ಇದ್ರೆ ಕ್ಯಾಮ್ರಾಯಿಂದ ಆಪೋಸಿಟ್ ಡೈರೆಕ್ಷನ್ ಅಂದರೆ ನನ್ನ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ದಾನೆ. ಸೊ ಒಂದು ಪರ್ಟಿಕ್ಯುಲರ್ ದಾರಿ ತನಕ ಮೂವ್ ಆಗ್ತಾನೆ. ಅದಾದಮೇಲೆ ಅವ್ನು ಮತ್ತೆ ಡೈರೆಕ್ಷನ್ನ ಚೇಂಜ್ ಮಾಡೋದು ಅಂದರೆ ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಮತ್ತೊಂದು ಸ್ವಲ್ಪ ಕ್ರಾಸ್ ಆಗಿ ಮೂವ್ ಆಗ್ತಾನೆ. ನೆಕ್ಸ್ಟ್ ಇನ್ನೊಂದು ಕಡೆ ಏನು ಮಾಡ್ತಾನೆ, ಈ ಪಾಯಿಂಟಿಂದ ಸ್ಟ್ರೈಟಾಗಿ ಮೂವ್ ಆಗ್ತಾನೆ. ಅಂದರೆ ಯಾವ ಕಡೆ ನಿಮ್ಮ ಓಕೆ, ಸೊ ಎಸ್ ರೈಟ್ ಸೈಡಿಗೆ ಮೂವ್ ಆಗ್ತಾನೆ. ಓಕೆ, ಮತ್ತೆ ಎಲ್ಲಿಗೆ ಬಂದು ನಿಲ್ತಾನೆ ಅಂದರೆ ಇಲ್ಲಿಗೆ ಬಂದು ನಿಲ್ತಾನೆ. ಸೊ ಬಾಡಿಯಲ್ಲಿತ್ತು ಅಂದರೆ ಆ ವ್ಯಕ್ತಿಯಲ್ಲಿದ್ದ, ಇಲ್ಲಿದ್ದ, ಸ್ಟ್ರೈಟ್ ಬಂದ, ನೆಕ್ಸ್ಟ್ ಸ್ವಲ್ಪ ಕ್ರಾಸ್ ಆಗಿ ಮೂವ್ ಆದ, ಮತ್ತೆ ವಾಪಸ್ಸು ಸ್ಟ್ರೈಟಾಗಿ ಲೆಫ್ಟ್ ಸೈಡಲ್ಲಿ ಮೂವ್ ಆದ.
ಹೌದಾ. ಸೊ ದಿಸ್ ಈಸ್ ದ ಥಿಂಗ್, ಅಂದರೆ ರೈಟ್ ಸೈಡಿಗೆ ಮೂವ್ ಆದ, ದಿಸ್ ಈಸ್ ದ ಮೂಮೆಂಟ್. ಸೊ ಈಗ ಗ್ರೌಂಡಲ್ಲಿ ಮೂವ್ ಆಗಿರೋದನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬೋರ್ಡ್ನಲ್ಲಿ ಬರೆಯೋಕೆ ಹೋದರೆ ಗ್ರೌಂಡ್ ಲೆವೆಲ್ನ ನಾವೇನು ಮಾಡ್ತೀವಿ ಈ ರೀತಿ ನೋಡೋದಾದರೆ, ಓಕೆ. ಸೊ ಬಾಡಿ ಎಲ್ಲಿಂದ ಈ ಪಾಯಿಂಟಿಂದ ಮೇಲ್ಗಡೆ ಬಂತು, ಮತ್ತೆ ಕ್ರಾಸ್ ಆಗಿ ಮೂವ್ ಆಯಿತು, ಮತ್ತೆ ಸ್ಟ್ರೈಟ್ ಆಗಿ ಮೂವ್ ಆಯಿತು. ದಿಸ್ ಈಸ್ ಅ ಮೂವ್ಮೆಂಟ್ ಆಫ್ ಎ ಬಾಡಿ. ಅಂದರೆ ವೆನ್ ಎ ಬಾಡಿ ಚೇಂಜಸ್ ಇಟ್ಸ್ ಪೊಸಿಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ದೆನ್ ಇಟ್ ಈಸ್ ಸೆಟ್ ಟು ಹ್ಯಾವ್ ಎ ಮೋಷನ್. ಅದು ಬಾಡಿ ಮೂವ್ಮೆಂಟಲ್ಲಿದೆ. ಸೊ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಮೋಷನ್ ಅಂತ ಹೇಳ್ತೀವಿ. ಈಗ ಅದನ್ನು ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ, ಓಕೆ. ಯಾಕಂದರೆ ಗ್ರೌಂಡಲ್ಲೇ ಬಾಡಿ ಮೂವ್ ಆಗೋಕ್ಕಾಗೋದು, ಅದನ್ನೇನು ಮಾಡ್ತೀನಿ ನಾನು ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಲೆಟ್ ಮಿ ರೈಟ್. ಸೊ ದ ಬಾಡಿ ವಾಸ್ ಹಿಯರ್, ಇಲ್ಲಿತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಬಾಡಿ. ಲೆಟ್ ಮಿ ಟೇಕ್ ಇಟ್ ಆಸ್ ಎ. ಬಾಡಿ ಏನಾಯಿತು, ಅಲ್ಲಿಂದ ಸ್ಟ್ರೈಟ್ ಅಪ್ವರ್ಡ್ಸ್ ಬಂತು, ನೆಕ್ಸ್ಟು ಕ್ರಾಸ್ ಆಗೋಯ್ತು, ನೆಕ್ಸ್ಟ್ ಈ ಪಾಯಿಂಟಿಂದ ಮತ್ತೆ ನಿಮ್ಮ ರೈಟ್ ಸೈಡಿಗೆ ಮೂವ್ ಆಯಿತು, ಓಕೆ. ಸೊ ಪಾಯಿಂಟ್ ಎ ಟು ಬಿ, ಬಿ ಟು ಸಿ ಆ್ಯಂಡ್ ಸಿ ಟು ಡಿ ಮೂವ್ ಆಯಿತು ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ ಇದೆ, ಹೇಳ್ತೀನಿ, ಓಕೆ. ಸೊ ಈಗ ಪಾಯಿಂಟ್ ಎ ಎಲ್ಲಿದೆ ಅಂತ ತಗೊಳ್ಳೋದಕ್ಕೆ, ಈಗ ಸೊ ಪಾಯಿಂಟ್ ಎ ಎಲ್ಲಿದೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನೀವು ಹೇಳ್ತೀರಾ ಸರ್ ಬೋರ್ಡ್ ಮೇಲಿದೆ. ಬೋರ್ಡ್ ಮೇಲೆ ಪರ್ಟಿಕ್ಯುಲರ್ಲಿ ಎಲ್ಲಿದೆ, ಓಕೆ, ಸೆಂಟರಲ್ಲಿದೆ. ಸೊ ಸೆಂಟರ್ ಅಂತ ಹೇಳಿದ್ರೆ ವೆದರ್ ದಿಸ್ ಈಸ್ ದ ಸೆಂಟರ್, ಇದು ಕೂಡ ಸೆಂಟರ್ ಆಗುತ್ತೆ, ಇದು ಕೂಡ ಸೆಂಟರ್ ಆಗುತ್ತೆ. ಈ ಸುತ್ತ ಈ ರೀಜನ್ ಎಲ್ಲ ಸೆಂಟರ್ ಒಂದು ರೀಜನ್ನ ತೋರಿಸುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಈ ಪಾಯಿಂಟ್ ಎಲ್ಲಿದೆ ಅಂತ ಹೇಳೋದಕ್ಕೆ ವಿ ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ವಾಟ್, ಫ್ರೇಮ್, ಓಕೆ, ಆರ್ ಫ್ರೇಮ್ ಆಫ್ ರೆಫರೆನ್ಸ್, ಓಕೆ. ಸೊ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇಕು. ಏನಿದು ಫ್ರೇಮ್ ಆಫ್ ರೆಫರೆನ್ಸ್? ಸಿಂಪಲ್ ಆಗಿ ಹೇಳೋದಾದರೆ ಸೊ ಕನ್ಸಿಡರ್ ಬ್ಯಾಂಗ್ಳೂರ್ ಅನ್ನೋ ಒಂದು ಸಿಟಿನಲ್ಲಿ ಯಾವುದೋ ಒಬ್ಬ ಬ್ಯಾಂಗ್ಳೂರ್ ಬಗ್ಗೆ ತಿಳಿದಲೇ ಇದ್ದವರು ಒಂದ್ಸಲ ಹೋದರೆ ಯೂಶ್ವಲಿ ಅವ್ರಿಗೆ ಏನು ಹೇಳ್ತಾರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗ್ಬೇಕು ಅಂದರೆ ಇವಾಗೆಲ್ಲ ಗೂಗಲ್ ಮ್ಯಾಪ್ಸ್ ಇದೆ, ಓಕೆ. ಬಟ್ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗ್ತಿಲ್ಲ ಅಥವಾ ಗೂಗಲ್ ಮ್ಯಾಪ್ಸ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಅವಾಗ ಫಸ್ಟ್ ಯಾರೇ ಕೇಳಿದ್ರು ಏನು ಹೇಳ್ತಾರೆ, ಫಸ್ಟ್ ಮೆಜೆಸ್ಟಿಕ್ಕಿಗೆ ಹೋಗಪ್ಪ ಅಂತ ಹೇಳ್ತಾರೆ. ಯಾಕೆ ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಪ್ಲೇಸು ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಎಲ್ಲೇ ಮಿಸ್ ಆದರೂ ಮೆಜೆಸ್ಟಿಕ್ಕಿಗೆ ಬಂದರೆ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಅವರಿಗೆ ಏನು ಕನೆಕ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಅಂದರೆ ಬಸ್ಸಸ್ಗಳು ಸಿಗುತ್ತೆ, ಆಟೋಗಳು ಸಿಗುತ್ತೆ. ಸೊ ಎಲ್ಲವೂ ಕೂಡ ಆ ಮೆಜೆಸ್ಟಿಕ್ಕಲ್ಲಿ ಇದ್ದೇ ಇರುತ್ತೆ ಅಂತ. ಅಂದರೆ ಮೆಜೆಸ್ಟಿಕ್ ಈಸ್ ದ ರೆಫರೆನ್ಸ್ ಪಾಯಿಂಟ್, ಹೌದಾ. ಕಮಿಂಗ್ ಟು ಮೈಸೂರಿಗೆ ಬಂದರೆ ಈಗ ಎಲ್ಲೇ ಒಂದು ಕಡೆ ಇದ್ದರೂ ನೀವು ಅರಮನೆ ಹತ್ರ ಹೋಗ್ರಪ್ಪ, ಅರಮನೆಯಿಂದ ಪಕ್ಕದಲ್ಲೇ ನಿಮಗೆ ಸಿಟಿ ಬಸ್ ಇದೆ, ಸಿಟಿ ಬಸ್ಸಿಂದ ನೀವು ಯಾವುದೇ ಪ್ಲೇಸಸ್ಸಿಗೂ ಹೋಗ್ಬೋದು ಅಂತ ಹೇಳ್ಬೋದು ಯೂಶ್ವಲಿ ಬೆಂಗಳೂರು ಮೈಸೂರು ಆದರೆ, ಓಕೆ. ಎಸ್. ಸೊ ಅಂದರೆ ಇಲ್ಲಿ ಅರಮನೆ ಅನ್ನೋದೇನಾಗುತ್ತೆ, ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ಅರಮನೆಯಿಂದ ಅವ್ರು ಬೇರೆ ಯಾವುದೇ ಪ್ಲೇಸಿಗೆ ಹೋಗೋದಾದ್ರೂ ಅಲ್ಲಿ ಬಸ್ ಸಿಗುತ್ತೆ, ಬಸ್ಸಿಂದ ಅವರು ಹೋಗ್ಬೋದು, ಹೌದಾ. ಸೊ ಒಂದು ಪರ್ಟಿಕ್ಯುಲರ್ ರೆಫರೆನ್ಸ್ ಪಾಯಿಂಟ್ ಬೇಕು ನಾವು ಯಾವುದೇ ಒಂದು ಲೊಕೇಶನನ್ನು ಹೇಳಬೇಕು ಅಂದರೆ, ಓಕೆ. ಎಸ್. ಸೊ ಅದೇ ರೀತಿ ಈ ಪಾಯಿಂಟ್ ಎಲ್ಲಿದೆ ಅಂತ ಹೇಳೋದಕ್ಕೆ ವಿ ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ರೆಫರೆನ್ಸ್, ಆ್ಯಂಡ್ ದಟ್ ರೆಫರೆನ್ಸ್ ಇನ್ ಫಿಸಿಕ್ಸ್ ಈಸ್ ಕಾಲ್ಡ್ ಆಸ್ ಫ್ರೇಮ್ ಆಫ್ ರೆಫರೆನ್ಸ್. ಆ ರೆಫರೆನ್ಸನ್ನು ನಮಗೆ ಇಷ್ಟ ಬಂದಿರೋ ರೀತಿ ಒಂದು ಕಾನ್ಸೆಪ್ಟನ್ನು ಉಪಯೋಗಿಸ್ಕೊಂಡು ಬರಿತಾ ಹೋಗ್ಬೋದು, ಓಕೆ. ಆ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಕೋಆರ್ಡಿನೇಟ್ ಜಾಮಿಟ್ರಿ ಆರ್ ಕೋಆರ್ಡಿನೇಟ್ ಸಿಸ್ಟಮ್, ಓಕೆ. ಸೊ ಕೋಆರ್ಡಿನೇಟ್ ಸಿಸ್ಟಮ್, ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ನೀವು ಆಲ್ರೆಡಿ 10th ಅಲ್ಲಿ ವರ್ಡ್ ಕೇಳಿರ್ತೀರಾ, ಎಕ್ಸ್ ವೈ ಆ್ಯಂಡ್ ಝೆಡ್ ಸಿಸ್ಟಮ್ ಅಂತ. ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ, ಓಕೆ. ಸೊ ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ ಸಿಸ್ಟಮ್ ಬರೆಯೋದಕ್ಕೆ ಹೋದರೆ ಸೊ ಯಾವ ಒಂದು ಆಕ್ಸಿಸ್ಸು ಹಾರಿಸಾಂಟಲ್ ಅಂದರೆ ಗ್ರೌಂಡಿಗೆ ಹಾರಿಸಾಂಟಲ್ ಆಗಿರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ, ಹೌದಾ. ಯಾವ ಒಂದು ಆಕ್ಸಿಸ್ಸು ಗ್ರೌಂಡಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಅದನ್ನ ಏನಂತ ಕರಿತೀವಿ, ವೈ ಆಕ್ಸಿಸ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಈಗ ಇನ್ನೊಂದು ಯಾವುದು, ಝೆಡ್ ಆಕ್ಸಿಸ್. ಝೆಡ್ ಆಕ್ಸಿಸ್ ಬರೀಬೇಕು ಅಂದರೆ ನಮಗೆ ಇನ್ನೊಂದು ಆಕ್ಸಿಸ್ ಬೇಕು. ಆ ಮೂರು ಆಕ್ಸಿಸ್ ಏನಿರುತ್ತೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸಿ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಎಕ್ಸ್ ಆಕ್ಸಿಸ್, 4 ಫಿಂಗರ್ನ ಎಕ್ಸ್ ಆಕ್ಸಿಸ್ ತೊಗೊಂಡ್ರೆ ತಮ್ ಫಿಂಗರ್ನ ಏನು ವೈ ಆಕ್ಸಿಸ್ ಅಂತ ತಗೋಬಹುದು. ದಿಸ್ ಮಿಡಲ್ ಫಿಂಗರ್ ಈಸ್ ವಾಟ್, ದಿಸ್ ಇಸ್ ದ ಝೆಡ್ ಆಕ್ಸಿಸ್. ಆದರೆ ಬಾಡಿ ಮೂವ್ ಆಗ್ತಿರೋದು ಯಾವುದ್ರ ಮೇಲೆ, ಗ್ರೌಂಡ್ ಮೇಲೆ ಆಗಿರೋದ್ರಿಂದ ವಿ ಕ್ಯಾನ್ ಹ್ಯಾವ್ ಓನ್ಲಿ 2 ಆಕ್ಸಿಸ್. ಈಗ ಮೂರನೇ ಆಕ್ಸಿಸ್ ನಾನು ಇಲ್ಲಿ ಬರೋದ್ರೂ ಕೂಡ ಕಾಣಲ್ಲ. ಹಾಗಿದ್ರೆ 3 ಆಕ್ಸಿಸ್ ಇನ್ವಾಲ್ವ್ ಆಗಿರುವಂತಹ ಮೂವ್ಮೆಂಟ್ ಅಥವಾ ಮೋಷನ್ ಎಲ್ಲ ಆಗುತ್ತೆ ಅಂದರೆ ಮೂವ್ಮೆಂಟ್ ಆಫ್ ಏರೋಪ್ಲೇನ್, ಮೂವ್ಮೆಂಟ್ ಆಫ್ ಬರ್ಡ್ಸ್. ಸೊ ಯಾವುದೆಲ್ಲ ಸ್ಪೇಸಲ್ಲಿ ಅಟ್ಮಾಸ್ಫಿಯರಲ್ಲಿ ಮೂವ್ ಆಗುತ್ತೋ ದಟ್ ಇನ್ವಾಲ್ವ್ಸ್ 3 ಆಕ್ಸಿಸ್. ಅಲ್ಲಿ ನಮಗೆ ಫ್ರೇಮ್ ಆಫ್ ರೆಫರೆನ್ಸ್ ಹೇಳಬೇಕು ಅಂದರೆ ಆರ್ ಫ್ರೇಮ್ ಆಫ್ ರೆಫರೆನ್ಸ್ ಬೇಕು ಅಂದರೆ 3 ಆಕ್ಸಿಸನ್ನು ನಾವು ತಗೊಳ್ಳೇಬೇಕು. ಸಿನ್ಸ್ ಈಗೇನಿದೆ ಬರೀ ಜಸ್ಟ್ ಈ ಬೋರ್ಡ್ ಮೇಲೆ ನಾವು ತಗೊಂಡ್ರು ನೋಡಿ, ಬೋರ್ಡಿನ ಕೆಳಗಡೆ ಪಾರ್ಟ್ ಏನಿದೆ ದಟ್ ಈಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಈ ಲೆಫ್ಟ್ ಸೈಡಲ್ಲಿ ಫ್ರೇಮ್ ಏನು ಕಾಣ್ತದೆ ಅಲ್ಲಿ ವೈ ಆಕ್ಸಿಸ್ ಮಾತ್ರ ಕಾಣುತ್ತೆ. ಅಂದರೆ ದಿಸ್ ಈಸ್ ದ, ಇಲ್ಲಿ ಏನೇ ಮೂವ್ಮೆಂಟ್ ಆದರೂ ಏನೇ ಬರೋದ್ರು ದಿಸ್ ಈಸ್ ಎ ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಪ್ಲೇನ್ ಸರ್ಫೇಸ್ ಮೀನ್ಸ್ ಇಟ್ ಈಸ್ ದ ಇಂಟಿಗ್ರೇಷನ್ ಆಫ್ 2 ಆಕ್ಸಿಸ್, ಒನ್ ಈಸ್ ಎಕ್ಸ್ ಆ್ಯಂಡ್ ಒನ್ ಈಸ್ ವೈ, ಆರ್ ಎಕ್ಸ್ ಆ್ಯಂಡ್ ಝೆಡ್, ಆರ್ ಎಕ್ಸ್ ವೈ ಆ್ಯಂಡ್ ಝೆಡ್.
ಯಾವುದೇ ಎರಡು ಆಕ್ಸಿಸನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಅದನ್ನು ಪ್ಲೇನ್ ಸರ್ಫೇಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟಿದೆ, ಎಷ್ಟು ಆಕ್ಸಿಸಿನ ಫ್ರೇಮ್ ಆಫ್ ರೆಫರೆನ್ಸ್ ಇದೆ? 2 ಆಕ್ಸಿಸು. ಯಾವ್ಯಾವುದು ಅಂತ ಹೇಳಿದ್ರೆ ಎಕ್ಸ್ ಆ್ಯಂಡ್ ವೈ. ಓಕೆ, ಇದಕ್ಕೂ ಮೋಷನ್ಗೂ ಏನು ಲಿಂಕು ಅಂತ ಹೇಳಿದ್ರೆ ಈಗ ಹೇಳ್ತಾ ಹೋಗ್ತೀನಿ, ಕೇಳಿ. ಎಸ್, ಸಿ, ಈ ಒಂದು ಎ ಟು ಬಿಗೆ ಹೋಗುವಾಗ, ಓಕೆ, ಎ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಈ ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸನ್ನು ನಾವು ಯೂಶಲಿ ನಂಬರ್ ಲೈನ್ ಪ್ರಕಾರ ಡಿವೈಡ್ ಮಾಡ್ತಾ ಹೋದರೆ ಎ ಅನ್ನೋ ಪಾಯಿಂಟು ಎಕ್ಸ್ ಆಕ್ಸಿಸಲ್ಲಿ 2 ಯೂನಿಟ್ಸ್ ಬರಬೇಕು, ವೈ ಆಕ್ಸಿಸಲ್ಲಿ 2 ಯೂನಿಟ್ಸ್ ಬರಬೇಕು. ದೆನ್ ಅವೆರಡು ಲೈನಿನ ಪರ್ಪೆಂಡಿಕ್ಯುಲರ್ ಲೈನ್ ತಗೊಂಡ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ದಟ್ ಈಸ್ ದ ಪೊಸಿಷನ್ ಆಫ್ ಎ. ಸೊ ಈಗ ಈಸಿಯಾಗಿ ನಮಗೆ ಎ ಅನ್ನೋ ಪಾಯಿಂಟ್ ಎಲ್ಲಿದೆ ಅಂತ ಲೊಕೇಟ್ ಮಾಡ್ಬೋದು ಫ್ರೇಮ್ ಆಫ್ ರೆಫರೆನ್ಸ್ ಗೊತ್ತಿದ್ರೆ. ಹೌದಾ? ಸೊ ಅದೇ ರೀತಿ ಈ ಎ ಇಂದ ಬಿಗೆ ಹೋಗ್ಬೇಕಾದ್ರೆ ಎಕ್ಸಿನ 2 ವ್ಯಾಲ್ಯೂ ಸೇಮ್ ಇರುತ್ತೆ. ಸಿ, ಈ ಕೋಆರ್ಡಿನೇಟ್ ಜಾಮಿಟ್ರಿ ಪ್ರಕಾರ ನಾವೇನು ಬರೀಬೋದು, ದಿಸ್ ಪಾಯಿಂಟಿಗೆ ಕೋಆರ್ಡಿನೇಟ್ಸ್ ಬರೆಯೋದಾದರೆ 2, 2. ಓಕೆ, ಸೊ ನೆಕ್ಸ್ಟ್ ಈ ಪಾಯಿಂಟಿಗೆ ಬಂದರೆ ಎಕ್ಸ್ ಆಕ್ಸಿಸ್ ವಿಲ್ ರಿಮೈನ್ ಸೇಮ್ ಬಟ್ ವೈ ಆಕ್ಸಿಸ್ ವಿಲ್ ಚೇಂಜ್. ಈ ಪಾಯಿಂಟಿಗೆ ಬಂದರೆ ಎಕ್ಸ್ ಆಕ್ಸಿಸ್ ವಿಲ್ ರಿಮೈನ್ ಚೇಂಜ್ ಬಟ್ ವೈ ಆಕ್ಸಿಸ್ ವಿಲ್ ಎಕ್ಸ್ ಆಕ್ಸಿಸ್ ವಿಲ್ ರಿಮೈನ್ ಸೇಮ್ ಬಟ್ ವೈ ಆಕ್ಸಿಸ್ ವಿಲ್ ಚೇಂಜ್. ಹಾಗೆ ಯಾವ ಮೋಷನ್ನು ಯಾವ ಮೂಮೆಂಟಲ್ಲಿ ಜಸ್ಟ್ 1 ಆಕ್ಸಿಸ್ ಮಾತ್ರ ಚೇಂಜಸ್ ಆಗ್ತಾ ಇರುತ್ತೋ, the coordinates of one axis, if the coordinates of one axis changes, then that type of motion is called as one dimensional motion or one dimensional motion. ಓಕೆ, ಈ ಸಿ ಇಂದ ಡಿಗೆ ನೋಡೋಣ ಈಗ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಈ ಪಾಯಿಂಟನ್ನು 5 ಅಂತ ತಗೊಳ್ತೀನಿ. ಜಸ್ಟ್ ಕನ್ವೆನ್ಷನಲಿ ನಾನು ತಗೊಳ್ತಿರೋದು ಈ ಪಾಯಿಂಟನ್ನು. ಓಕೆ, ಸೊ 10 ಅಂತ ತಗೊಳ್ಳೋಣ. ಸಿ, ಈ ಪಾಯಿಂಟನ್ನ ಒನ್ಸ್ ಅಗೇನ್ ಹಿಯರ್ ಐ ವಿಲ್ ಟೇಕ್ ಇಟ್ ಆಸ್ 6 ಅಂತ ತಗೊಳ್ತೀನಿ ಈ ಪಾಯಿಂಟ್. ಸೊ ಹಾಗಾಗಿ ಈ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂದರೆ 5, 6. ನೆಕ್ಸ್ಟ್ ಈ ಪಾಯಿಂಟ್ ಕೋಆರ್ಡಿನೇಟ್ ತಗೊಳ್ಳೋದಾದರೆ ನಮಗೆ 6, 6. ನೆಕ್ಸ್ಟ್ ಈ ಪಾಯಿಂಟ್ ತಗೊಳ್ಳೋದಾದರೆ 7, 6 ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೆ ಈ ಲಾಸ್ಟ್ ಪಾಯಿಂಟು 10, 6. ವೈ ವ್ಯಾಲ್ಯೂಸ್ ಆರ್ ರಿಮೈನಿಂಗ್ ಸೇಮ್. ಓಕೆ, ಜಸ್ಟ್ 1 ಆಕ್ಸಿಸ್ ಮಾತ್ರ, ಅಂದರೆ ಒಂದು ಕೋಆರ್ಡಿನೇಟ್ಸ್ ಮಾತ್ರ ಚೇಂಜ್ ಆಗ್ತದೆ, ವಿಚ್ ಈಸ್ ಎಕ್ಸ್ ಆಕ್ಸಿಸ್. ಅಂಥದ್ದನ್ನು ಕೂಡ ನಾವೇನಂತ ಕರಿತೀವಿ, 1 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಮೋಷನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಟೈಪ್ಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು ದ ಆಕ್ಸಿಸ್ ಇನ್ವಾಲ್ವ್ಡ್. ಅದರಲ್ಲಿ ಒಂದೇ ಒಂದು ಆಕ್ಸಿಸ್, ಪರ್ಟಿಕ್ಯುಲರ್ ಎಕ್ಸ್ ಆದರೂ ಆಗಲಿ, ವೈ ಆದರೂ ಆಗಲಿ, ಝೆಡ್ ಆದರೂ ಆಗಲಿ, ಬರೀ ಒಂದೇ ಆಕ್ಸಿಸು, ಮಿಕ್ಕಿದ 2 ಆಕ್ಸಿಸ್ ಅಥವಾ ಮಿಕ್ಕಿರೋ ಆಕ್ಸಿಸ್ಗಳಲ್ಲಿ ಬರುವಂಥ ವ್ಯಾಲ್ಯೂಸ್ಗಳು ಹಾಗೆ ಉಳ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ, ದೆನ್ ದಟ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ಆಸ್ 1 ಡೈಮೆನ್ಷನಲ್ ಮೋಷನ್. ಅದೇ ರೀತಿ ಈಗ ಬಿ ಇಂದ ಸಿಗೆ ತಗೊಳ್ಳೋಣ. ಓಕೆ, ಸೊ ಕನ್ಸಿಡರ್ ಎನಿ 2 ಪಾಯಿಂಟ್ಸ್, ಈ ಪಾಯಿಂಟ್ ಈ 3 ಪಾಯಿಂಟ್ಸ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಬಾಡಿ ಬಿ ಇಂದ ಈ ಪಾಯಿಂಟಿಗೆ ಬರ್ತದೆ ಅಂದಾಗ ಪಾಯಿಂಟ್ ಏನಾಗುತ್ತೆ? ಓಕೆ, ಸೊ ದಿಸ್ ಪಾಯಿಂಟ್ ವಿಲ್ ಬಿ ಫಾರ್ ಎಕ್ಸಾಂಪಲ್, ಓಕೆ, ಸೊ 3 ಆ್ಯಂಡ್ ಲೆಟ್ ಅಸ್ ಟೇಕ್ 2, 3, 4, 5. ಓಕೆ, ಸೊ ಇಲ್ಲಿ 7 ತೊಗೊಂಡಿದ್ವಲ್ವಾ? ಓಕೆ, ಈ ಪಾಯಿಂಟನ್ನು 5 ಅಂತ ತಗೊಳ್ಳೋಣ. ಸೊ ದಿಸ್ ಪಾಯಿಂಟ್ ವಿಲ್ ಬಿಕಮ್ ವಾಟ್? 5, 2. ಈ ಪಾಯಿಂಟ್ ಏನಾಗುತ್ತೆ? 5, 2 ಆಗುತ್ತೆ. ಬಟ್ ದಿಸ್ ಪಾಯಿಂಟ್ ಏನಾಗುತ್ತೆ? ಓಕೆ, ಸೊ 5.3, 2 ಆಗುತ್ತೆ. ನೆಕ್ಸ್ಟ್ ದಿಸ್ ಪಾಯಿಂಟ್ ಏನಾಗುತ್ತೆ? 5.6, 2. ಓಕೆ, ಸೊ 2 ಆಗಲ್ಲ. ನೆಕ್ಸ್ಟ್ ಈ ಪಾಯಿಂಟ್ ಏನಾಗುತ್ತೆ? 3 ಆಗುತ್ತೆ. ಇದು 5.6, 4 ಆಗುತ್ತೆ. ಲೈಕ್ ದಿಸ್ ಎವ್ರಿ ಪಾಯಿಂಟಲ್ಲಿ ಎಕ್ಸು ಮತ್ತು ವೈ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ಆವಾಗ ಈ ವ್ಯಾಲ್ಯೂನಲ್ಲಿ ಎಕ್ಸ್ ವ್ಯಾಲ್ಯೂ ಆಲ್ಸೋ ಚೇಂಜಸ್, ವೈ ವ್ಯಾಲ್ಯೂ ಆಲ್ಸೋ ಚೇಂಜಸ್. ಎಕ್ಸ್ ಕೋಆರ್ಡಿನೇಟು ಚೇಂಜ್ ಆಗುತ್ತೆ, ವೈ ಕೋಆರ್ಡಿನೇಟು ಚೇಂಜ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ಆಸ್ ಮೋಷನ್ ಇನ್ 2 ಡೈಮೆನ್ಷನ್. ಓಕೆ, ಸೊ ಮೋಷನ್ ಇನ್ 2 ಡೈಮೆನ್ಷನ್. ಈಗ ಸೊ ಇದನ್ನ ಕಂಪ್ಲೀಟ್ಲಿ ನಾವು ಸೆಕೆಂಡ್ ಚಾಪ್ಟರ್, ದಟ್ ಮೀನ್ಸ್ 3rd ಚಾಪ್ಟ್ರಲ್ಲಿ ಕರಿತೀವಿ. ದಟ್ ಈಸ್ ಮೋಷನ್ ಇನ್ ಎ ಪ್ಲೇನ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಕಲಿತೀವಿ. ಓಕೆ, ಸೊ 2 ಡೈಮೆನ್ಷನಲ್ ಮೋಷನ್ ಇನ್ ಎ ಪ್ಲೇನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಥವಾ ಚಾಪ್ಟರಲ್ಲಿ ಕಲಿತೀವಿ, ವಿಚ್ ಈಸ್ ದೇರ್ ಇನ್ ದ 3rd ಚಾಪ್ಟರ್ ಇನ್ ಫಸ್ಟ್ PUC. ಈ ಕಾನ್ಸೆಪ್ಟ್ ಕಲಿಬೇಕು ಅಂದರೆ ಅದಕ್ಕೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಅಂದರೆ ಬೇಸಿಕ್ಸ್ ಇದೆ. ದಟ್ ಈಸ್ ಸ್ಕೇಲಾರ್ಸ್ ಆ್ಯಂಡ್ ವೆಕ್ಟರ್ಸ್, ಅದನ್ನು ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ 3 ಡೈಮೆನ್ಷನಲ್ ಮೋಷನ್ ಅಂದರೆ, ಓಕೆ, ಈಗ ನೋಡಿ ಈ ಒಂದು ಚಾಕ್ ಪೀಸ್ ಇದೆಯಲ್ಲ, ಈ ಚಾಕ್ ಪೀಸ್ನ ನಾನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹಿಂಗೆ ಕ್ರಾಸ್ ಆಗಿ ತೊಗೊಬರ್ತಾ ಇದ್ದೀನಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಇಫ್ ದಿಸ್ ಪಾಯಿಂಟ್, ಈ ಪಾಯಿಂಟಿಗೆ ಫ್ರೇಮ್ ಆಫ್ ರೆಫರೆನ್ಸ್ ತೊಗೊಂಡ್ರೆ, ಈ ಪಾಯಿಂಟ್ ಕಾಣಿಸ್ತೈತೆ ಅನಿಸುತ್ತೆ, ಫ್ರೇಮ್ ಆಫ್ ರೆಫರೆನ್ಸ್ ತೊಗೊಂಡ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಒಂದು ಎಕ್ಸ್ ಆಕ್ಸಿಸ್ ವ್ಯಾಲ್ಯೂನು ಚೇಂಜ್ ಆಗುತ್ತೆ. ನೆಕ್ಸ್ಟ್ ವೈ ಆಕ್ಸಿಸ್ ವ್ಯಾಲ್ಯೂ, ಯಾಕಂದರೆ ಮೇಲ್ಗಡೆ ಬರ್ತಾ ಇದೆ ಕೆಳಗಡೆಯಿಂದ, ವೈ ಆಕ್ಸಿಸ್ ವ್ಯಾಲ್ಯೂನು ಚೇಂಜ್ ಆಗುತ್ತೆ. ಜೊತೆಗೆ ಪರ್ಪೆಂಡಿಕ್ಯುಲರ್ ಆಗಿ ಬಂದಿರೋ ಝೆಡ್ ಆಕ್ಸಿಸ್ ವ್ಯಾಲ್ಯೂನು ಕೂಡ ಚೇಂಜ್ ಆಗುತ್ತೆ. ಅದನ್ನು ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದು ತೋರಿಸೋದಕ್ಕಾಗಲ್ಲ. ಓಕೆ, ಸೊ ಬೋರ್ಡ್ ಮೇಲೆ ಬರೆದು ತೋರಿಸಿದ್ರು ಒನ್ಸ್ ಅಗೇನ್, ವೈ? ಬಿಕಾಸ್ ದಿಸ್ ಬೋರ್ಡ್ ಈಸ್ ಎ
ಪ್ಲೇನ್ ಆಬ್ಜೆಕ್ಟ್, ಪ್ಲೇನ್ ಮೀನ್ಸ್ 2 ಡೈಮೆನ್ಷನಲ್ ಆಬ್ಜೆಕ್ಟ್, ಅದಕ್ಕೋಸ್ಕರ. ಓಕೆ, ಸೊ 3 ಡೈಮೆನ್ಷನಲ್ ಮೂವ್ಮೆಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡಲ್ಲ. In this chapter we will consider only 1 dimensional motion, and hence it is called as what? Motion in a straight line. 1 dimensional motion or motion in a straight line ಅಂತ ಕರಿತೀವಿ. motion in a straight line. ಇದಕ್ಕೆ ಇನ್ನೂ ಒಂದು ಹೆಸರಿದೆ. ಓಕೆ, straight line. So this motion in a straight line is also called as rectilinear motion. Rectilinear motion. So you see here, rectilinear. Linear means what? One single line. So rectilinear motion ಅಂತನೂ ಕರಿತೀವಿ. ಓಕೆ, 1 dimensional motion ಅಂತನೂ ಕರಿತೀವಿ, ಅಥವಾ motion in a straight line ಅಂತನೂ ಕರಿತೀವಿ. ಟೆಕ್ನಿಕಲ್ ಡೆಫಿನೇಷನ್ ಏನು ಅಂದರೆ, if any one coordinates changes with respect to time when a body moves from one place to another place, then that type of motion is called as motion in 1 dimension. This is the concept of what? Motion. ಸೊ ಐ ಹೋಪ್ ಯು ಆರ್ ವೆರಿ ಕ್ಲಿಯರ್ ವಿತ್ ದಿಸ್. ಈ ಬೇಸಿಕ್ಸ್ ಇಟ್ಕೊಂಡು ನೆಕ್ಸ್ಟ್ ಟರ್ಮಿನಾಲಜೀಸ್ನ ತಿಳ್ಕೊಳ್ತಾ ಹೋಗೋಣ, ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ತಿಳಿತಾ ಹೋಗೋಣ. ಇನ್ ದಟ್ ದ ಫಸ್ಟ್ ಒನ್ ಈಸ್ ವಾಟ್? ದ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಎಸ್, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ತಿಳಿತಾ ಹೋಗೋಣ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 9th ಸ್ಟ್ಯಾಂಡರ್ಡಿಂದ ಜಸ್ಟ್ ಇಷ್ಟನ್ನು ರೀಕಾಲ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟೀಸಿಗೆ ತನ್ನದೇ ಆದಂತಹ ಡಿನೋಷನ್ಸ್ ಇರುತ್ತೆ, ಮತ್ತು SI ಯೂನಿಟ್ ಇರುತ್ತೆ. ದ SI ಯೂನಿಟ್ ಆಫ್ ಅಂದರೆ ಡಿನೋಷನ್ ಆಫ್ ಡಿಸ್ಟೆನ್ಸ್ ಈಸ್ ವಾಟ್? ಎಸ್ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಜೊತೆಗೆ ಅದರ SI ಯೂನಿಟ್ಟು ಮೀಟರ್ ಆಗಿರುತ್ತೆ. ಅದನ್ನು ಯಾವುದರಲ್ಲಿ ನಾವು ಡಿನೋಟ್ ಮಾಡ್ತೀವಿ ಅಂದರೆ M ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟು ವೆಕ್ಟರ್ ಕ್ವಾಂಟಿಟಿ ಆಗಿರೋ ಕಾರಣದಿಂದ ಅದನ್ನು ಎಸ್ ಅಲ್ಲಿ ಡಿನೋಟ್ ಮಾಡಲ್ಲ. ಇನ್ನು PUCನಲ್ಲಿ ನೀವು ಕಲಿತಾ ಹೋದಂಗೆ ವೆಕ್ಟರ್ ಕ್ವಾಂಟಿಟೀಸ್ಗಳನ್ನು, ಸ್ಕೇಲರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ ಅಂದ್ರೇನು ಅಂತಲೂ ಕೂಡ ನಾನು ಪ್ರೀವಿಯಸ್ ಆ ಒಂದು ವಿಡಿಯೋನಲ್ಲಿ, ಫಿಸಿಕಲ್ ಕ್ವಾಂಟಿಟಿ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ಸ್ಕೇಲರ್ ಕ್ವಾಂಟಿಟಿ ಅಂದರೆ ಓನ್ಲಿ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಯೂನಿಟ್ಸ್, ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ ಅಂದರೆ ಮ್ಯಾಗ್ನಿಟ್ಯೂಡ್ ಯೂನಿಟ್ ಜೊತೆಗೆ ಇನ್ನೊಂದು ಏನಿರಬೇಕು? ಡೈರೆಕ್ಷನ್ ಇರಬೇಕು. ಡಿಸ್ಪ್ಲೇಸ್ಮೆಂಟು ಕೂಡ ಏನೋ ಒಂದು ವೆಕ್ಟರ್ ಕ್ವಾಂಟಿಟಿ. ಅದನ್ನು ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸಲ್ಲಿ ಕಂಪ್ಲೀಟ್ ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇಷ್ಟು ಗೊತ್ತಿದ್ರೆ ಸಾಕು. ಯಾವುದೆಲ್ಲ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ ಅದನ್ನು ಸ್ವಲ್ಪ ಬೇರೆ ರೀತಿ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಿಸ್ಪ್ಲೇಸ್ಮೆಂಟನ್ನ ಡಿನೋಷನ್ ಎಸ್ ಅಲ್ಲಿ ಕರಿತೀವಿ, ಬಟ್ ಅದ್ರ ಮೇಲೆ ಒಂದು ಆರೋ ಮಾರ್ಕ್ ಹಾಕ್ತೀವಿ. ಆರೋ ಮಾರ್ಕ್ ಏನು ಹೇಳುತ್ತೆ? ಎಸ್, ದಿಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ನೀವು ಸ್ಪೀಡನ್ನು ಡಿನೋಟ್ ಮಾಡುವಾಗ ಈ ಒಂದು ಆರೋ ಮಾರ್ಕ್ ಹಾಕಲ್ಲ, ಯಾಕಂದರೆ ದಟ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ, ದಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಡಿನೋಟೆಡ್ ಬೈ ಲೆಟರ್ ಎಸ್, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ವಿತ್ ದ ಹೆಲ್ಪ್ ಆಫ್ ಎ ಆರೋ ಮಾರ್ಕ್ ಅಬೌವ್ ದ ಡಿನೋಷನ್. SI ಯೂನಿಟ್ ಏನಾಗುತ್ತೆ? ಮೀಟರ್ ಆಗುತ್ತೆ. ಓಕೆ, ಸೊ ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಈಗ ಡಿಸ್ಟೆನ್ಸಿಗೂ ಡಿಸ್ಪ್ಲೇಸ್ಮೆಂಟಿಗೂ ಡಿಫ್ರೆನ್ಸ್ ಏನೇನಿದೆ ಬೇಗ ತಿಳ್ಕೊಳ್ತಾ ಹೋಗೋಣ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಸೊ ಕನ್ಸಿಡರ್ ಎ ಬಾಡಿ ವಿಚ್ ಟ್ರಾವೆಲ್ಸ್ ಫ್ರಮ್, ಓಕೆ, ಸೊ ಪಾಯಿಂಟ್ ಎ ಇಲ್ಲಿದೆ. ಪಾಯಿಂಟ್ ಎ ಇಂದ ನಾವು ಕಂಪ್ಲೀಟ್ಲಿ 1 ಡೈಮೆನ್ಷನಲ್ ಮೋಷನ್ ತಿಳ್ಕೊಳ್ತಿರೋದು, ಅಥವಾ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಹಾಗಾಗಿ ಐದರ್ ಐ ಹ್ಯಾವ್ ಟು ರೈಟ್ ಇನ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನಲ್ಲಿ ಬರೀಬೇಕು, ಇಲ್ಲ ವೈ ಆಕ್ಸಿಸ್ ಡೈರೆಕ್ಷನಲ್ಲಿ ಬರೀಬೇಕು. ಪಾಯಿಂಟ್ ಎ ಟು ಬಿ. ಓಕೆ, ನೆಕ್ಸ್ಟ್ ಬಿ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೆ? ಸಿಗೆ ಹೋಗ್ತಾ ಇದೆ. ಓಕೆ, ಸೊ ಸಿ ಇಂದ ಮತ್ತೆ ಡಿಗೆ ಬರ್ತಾ ಇದೆ, ಡಿ ಇಂದ ಇ. ಓಕೆ, ಸೊ ಇ ಇಂದ ಎಫ್ ಇಂದ ಮತ್ತೆ ಜಿಗೆ ಹೋಗ್ತದೆ. ಈ ಥರ ಬಾಡಿ ಮೂವ್ ಆಗ್ತಾ ಇರೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ನೆಕ್ಸ್ಟು ಇ ಜಿ. ಓಕೆ, ಸೊ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಇ ಎಫ್ ಜಿ ಹೆಚ್, ಹೆಚ್ ಟು ಐ, ಐ ಟು ಜೆ, ಜೆ ಟು ಕೆ. ಓಕೆ, ಸೊ ಇಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ. ಸೊ ಇದಿಷ್ಟು ಈ ಒಂದು ಏನು ನಾವು ಎಕ್ಸಾಂಪಲ್ ತೊಗೊಳ್ತಿದ್ದೀವಿ, ಇದರಲ್ಲೇ ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ವೆಲಾಸಿಟಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಒಂದೇ ಎಕ್ಸಾಂಪಲಲ್ಲಿ ಲೆಟ್ ಅಸ್ ಹ್ಯಾವ್ ದ ಎಕ್ಸ್ಪ್ಲನೇಷನ್ ಆಫ್ ಆಲ್ ದೋಸ್ ಥಿಂಗ್ಸ್. ಎ ಟು ಬಿ 10 ಮೀಟರ್ಸು, ಬಿ ಟು ಸಿ 5 ಮೀಟರ್ಸು, ಸಿ ಟು ಡಿ. ಓಕೆ, ಒಂದು ಸೆಕೆಂಡ್ 10 ಮೀಟರ್ಸ್ ತೊಗೊಳ್ಳೋಣ, ಇದು 5 ಮೀಟರ್ಸ್ ತೊಗೊಳ್ಳೋಣ. ಸೊ ಹಾಗಾಗಿ ಇಲ್ಲೆಷ್ಟಾಗುತ್ತೆ? 10 ಮೀಟರ್ಸ್ ಆಗುತ್ತೆ. ಲೆಟ್ ಅಸ್ ಟೇಕ್ ದಿಸ್ ಆಸ್ 5 ಮೀಟರ್ಸ್. ನೀವು ಬೇರೆ ಬೇರೆ ವ್ಯಾಲ್ಯೂಸ್ ತೊಗೋಬೋದು, ನೋ ಪ್ರಾಬ್ಲಮ್ ಏನಿಲ್ಲ. ಸೊ 5 ಮೀಟರ್ಸ್, ನೆಕ್ಸ್ಟ್ ಇಲ್ಲೂ 5 ಮೀಟರ್ಸ್, ಆ್ಯಂಡ್ ದೆನ್ ಹಿಯರ್. ಓಕೆ, ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್ 5 ಮೀಟರ್ಸ್, ಆ್ಯಂಡ್ ಹಿಯರ್ ಆಲ್ಸೋ 5 ಮೀಟರ್ಸ್. ಸೊ ಇದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಎಕ್ಸ್ ಆಕ್ಸಿಸ್ ಇಲ್ಲ ವೈ ಆಕ್ಸಿಸಲ್ಲಿ ಮಾತ್ರ ನಾನು ಏನೋ ಬಾಡಿ ಮೂವ್ ಆಗಿರೋ ಥರ ನೋಡ್ತಿದ್ದೀನಿ. ಯಾಕೆ ಅಂದರೆ ನಾವು ಚಾಪ್ಟರ್ ಡಿಸ್ಕಸ್ ಮಾಡ್ತಿರೋದು ಮೋಷನ್ ಇನ್ ಎ ಸ್ಟ್ರೈಟ್ ಲೈನಲ್ಲಿ. ಸೊ 10 ಮೀಟರ್ಸ್ ಹೋಗೋದಕ್ಕೆ ಲೆಟ್ ಅಸ್ ಟೇಕ್, ಓಕೆ, ಸೊ 5 ಸೆಕೆಂಡ್ಸ್ ತೊಗೊಂಡಿದೆ. ಹಿಯರ್ 5 ಮೀಟರ್ಸ್ ಹೋಗೋದಕ್ಕೆ ಓಕೆ 3 ಸೆಕೆಂಡ್ಸ್ ತೊಗೊಂಡಿದೆ. ಸೊ ಇಲ್ಲೂ ಅಷ್ಟೇ 5 ಸೆಕೆಂಡ್ಸು, 3 ಸೆಕೆಂಡ್ಸು, 5 ಸೆಕೆಂಡ್ಸು, 3 ಸೆಕೆಂಡ್ಸ್, 3 ಸೆಕೆಂಡ್ಸ್, 3 ಸೆಕೆಂಡ್ಸ್, ಆ್ಯಂಡ್ ಹಿಯರ್ 3 ಸೆಕೆಂಡ್ಸ್, 3 ಸೆಕೆಂಡ್ಸ್. ಅಂದರೆ ಬಾಡಿ ಒಂದು ಕಡೆ ಇನ್ನೊಂದು ಕಡೆ ಮೂವ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ಟೈಮ್ ಮೆಜರ್ ಆಗೇ ಆಗುತ್ತೆ. ಸೊ ಹಾಗಾಗಿ ಎಷ್ಟಾಗಿದೆ ಅಂತ ಹೇಳಿದ್ರೆ 10 ಮೀಟರ್ ಹೋಗೋದಕ್ಕೆ 5 ಸೆಕೆಂಡ್ಸ್ ತೊಗೊಂಡಿದೆ ಅಂತ ಒಂದು ಎಕ್ಸಾಂಪಲ್. ನಾವು ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಲೆಟ್ ಮಿ ರೈಟ್, ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್
ಇಟ್ ಈಸ್ ಟೋಟಲ್ ಪಾತ್ ಲೆಂತ್. ಓಕೆ, ಸೊ ಏನಂತ ಕರಿತೀವಿ? ಟೋಟಲ್ ಲೆಂತ್ ಆಫ್ ದ ಪಾತ್. ಟೋಟಲ್ ಲೆಂತ್ ಆಫ್ ದ ಪಾತ್. ಕಂಪ್ಲೀಟ್ ಅದು ಯಾವ ಮುಂದೆನಾದರೂ ಹೋಗಲಿ ಹಿಂದೆನಾದರೂ ಹೋಗಲಿ. ಓಕೆ, ಸೊ ಯಾವ ಆ ಮೂಮೆಂಟ್ ಎಲ್ಲಿಂದ ಎಲ್ಲಿಗೆ ಆಗ್ತದೆ ಅದನ್ನೆಲ್ಲ ಏನು ಮಾಡ್ತಾ ಹೋಗ್ತೀವಿ? ಆ್ಯಡ್ ಅಪ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಸ್ಟೆನ್ಸ್. ಸೊ ಇಲ್ಲಿ ಡಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸಿ 10 ಪ್ಲಸ್ 5 15 ದೆನ್ 25 30 30 ಪ್ಲಸ್ 10 40 45 50 55 60 ಪ್ಲಸ್ 5 65 ಮೀಟರ್ ಇಸ್ ದ ಡಿಸ್ಟೆನ್ಸ್. ಆಯಿತಾ? ಅರ್ಧ ಆಯಿತು ಅಂತ ತುಂಬ ಸಿಂಪಲ್ ಇದೆ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೋಟಲ್ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ಎ ಬಾಡಿ. ಓಕೆ, ನೆಕ್ಸ್ಟ್ ಇದರಲ್ಲೇ ಡಿಸ್ಪ್ಲೇಸ್ಮೆಂಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ನೀವು ನೆನ್ಪು ಮಾಡ್ಕೊಳ್ಳಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿನೋಟೆಡ್ ಬೈ ಎಸ್ ಬಾರ್ ಆ್ಯಂಡ್ ಎಸ್ ಆರೋ ಮಾರ್ಕ್. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಇನಿಷಿಯಲ್ ಪೊಸಿಷನ್ಗೂ ಫೈನಲ್ ಪೊಸಿಷನ್ಗೂ ಇರುವಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟು? ದಟ್ ಈಸ್ 5 ಮೀಟರ್ ಇದೆ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ದ 5 ಮೀಟರ್ ಓನ್ಲಿ. ಓಕೆ, ಸೊ ಹೌ ಟು ಗೆಟ್? ಸಿನ್ಸ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿಲಿ ಇದ್ದಾಗ ಸೈನ್ ಅಂಡ್ ದಟ್ ಮೀನ್ಸ್ ಮ್ಯಾಥಮೆಟಿಕಲ್ ಸೈನ್ ವಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಸೊ ನಾವು ಕನ್ವೆನ್ಷನಲ್ಲಿ ಹೇಗೆ ತೊಗೊಳ್ತೀವಿ ಅಂದರೆ, ನೀವು ನೋಡ್ತಿರುವ ನೀವು ಆಪೋಸಿಟಲ್ಲಿ ನೋಡ್ತಾ ಇರ್ತೀರಲ್ವಾ, ಆಪೋಸಿಟಲ್ಲಿ ನಿಮ್ಮ ರೈಟ್ ಸೈಡಿಗೆ ಮೂವ್ ಆದರೆ ಅದನ್ನು ಪಾಸಿಟಿವ್ ಸೈನಲ್ಲಿ ಡಿನೋಟ್ ತೊಗೊಳ್ತೀವಿ. ಅಪ್ ಸೈಡ್ ಮೂವ್ ಆದರೆ ಪಾಸಿಟಿವ್ ಸೈನ್, ಲೆಫ್ಟ್ ಸೈಡ್ ಮೂವ್ ಆದರೆ ನೆಗೆಟಿವ್ ಸೈನ್. ದಟ್ ಮೀನ್ಸ್ ಬ್ಯಾಕ್ವರ್ಡ್ ಮೂವ್ ಆದರೆ, ಡೌನ್ವರ್ಡ್ ಮೂವ್ ಆದರೂ ನೆಗೆಟಿವ್ ಸೈನಲ್ಲಿ ತೊಗೊಳ್ತೀವಿ. ದಿಸ್ ಈಸ್ ದ ಸೈನ್ ಕನ್ವೆನ್ಷನ್. ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತಿದ್ದೀವಿ ಅಂದರೆ ಸೈನ್ ಕನ್ವೆನ್ಷನನ್ನು ಅಪ್ಲೈ ಮಾಡಲೇಬೇಕು. ಸೊ ಸ್ಕೇಲಾರ್ ಕ್ವಾಂಟಿಟಿಗೆ ಸೈನ್ ಕನ್ವೆನ್ಷನ್ ಬೇಡ. ನೀನು ಫಾರ್ವರ್ಡ್ ಮೂವ್ ಆಗು, ಬ್ಯಾಕ್ವರ್ಡ್ ಮೂವ್ ಆಗು, ಅದು ಜಸ್ಟ್ ಏನಾಗ್ತಾ ಹೋಗುತ್ತೆ? ಡಿಸ್ಟೆನ್ಸ್ಗಳೆಲ್ಲ ಆಡಪ್ ಆಗ್ತಾ ಹೋಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಓಕೆ, ಸೊ ಈಗ ಡಿಸ್ಪ್ಲೇಸ್ಮೆಂಟಿಗೆ ಈಗ ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟು? ಇಲ್ಲಿಂದ ಇಲ್ಲಿಗೆ ಸಿ ಇಫ್ ಯು ಕನ್ಸಿಡರ್ ದಿಸ್ ಪಾಯಿಂಟ್, ಇದು ಪ್ಯಾರಲಲ್ ಇರೋದ್ರಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ 5 ಮೀಟರ್. ನಾವು ಲೆಟ್ ಅಸ್ ಚೆಕ್ 5 ಮೀಟರ್ ಬರಬೇಕು. Let us check whether we will get 5 meter or not. See, displacement is equal to, nodi, A to B forward direction, therefore 10 plus B to C upward direction, okay, 5 meter, okay, so and C to D forward direction plus meter bad ಇಲ್ಲಿ ಬರೆಯೋದು. ಓಕೆ, ಸೊ 10 ಮೀಟರ್. ನೆಕ್ಸ್ಟ್ D to E ಮತ್ತೆ ಫಾರ್ವರ್ಡ್ ಡೈರೆಕ್ಷನ್ 5 ಮೀಟರ್. ನೆಕ್ಸ್ಟ್ E to F ನೋಡಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಇದೆ. ಸೊ ಹಾಗಾಗಿ ವಾಟ್ ಐ ವಿಲ್ ರೈಟ್ -10. ಆಡ್ ಅಪ್ ಮಾಡ್ತಾ ಹೋಗ್ತೀವಿ ಡಿಸ್ಟೆನ್ಸ್ನ, ಬಟ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಐ ವಿಲ್ ರೈಟ್ ಇಟ್ ಆಸ್ ವಾಟ್? -10. ಮತ್ತೆ F to G upward which is nothing but +5. ನೆಕ್ಸ್ಟ್ G to H ಬ್ಯಾಕ್ವರ್ಡ್ +(-5). ನೆಕ್ಸ್ಟ್ ಅದೇ ರೀತಿ H to I +(-5) ಯಾಕಂದ್ರೆ ಡೌನ್ವರ್ಡ್ ಡೈರೆಕ್ಷನ್. ದೆನ್ I to J +(-5 ಮೀಟರ್. ಓಕೆ, ಸೊ -5 ಮೀಟರ್ ಐ ವಿಲ್ ರೈಟ್ ಹಿಯರ್. I to J ಆಯಿತು. J to K +(-5 ಮೀಟರ್. ಹೌದಾ? ಸೊ ಇದನ್ನು ಕ್ಲಿಯರ್ ಆಗಿ ಬರೀತಾ ಹೋದ್ರೆ ಸಿ 10 + 5 + 10 + 5 -10 + 5 -5 -5 -5 -5 plus into minus is minus. See, +5 and -5 gets cancelled, +5 and -5 gets cancelled, +10 and -10 gets cancelled. ಸೊ ಇಲ್ಲೇನಾಗುತ್ತೆ? +10 -5 ಅಂದರೆ -10 ಆಗುತ್ತೆ. ಕೊನೆಗೆ ಉಳಿಯೋದೇನೋ +5. ಸೊ ಹಾಗಾಗಿ ದ ಆನ್ಸರ್ ಈಸ್ ವಾಟ್? +5. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ A to B ಈಸ್ 5 ಮೀಟರ್ಸ್ ಆ್ಯಂಡ್ ಈ ಪ್ಲಸ್ ವ್ಯಾಲ್ಯೂ ಏನು ಹೇಳ್ತದೆ ಅಂದರೆ ಎ ಇಂದ ಬಿಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳುತ್ತೆ. ಸೊ ಡಿಸ್ಟೆನ್ಸ್ ವ್ಯಾಲ್ಯೂ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ದ ಆನ್ಸರ್ ವಿ ಆರ್ ಗೆಟಿಂಗ್ ಈಸ್ ಇನ್ +5. ಪ್ಲಸ್ ಏನು ಡಿನೋಟ್ ಮಾಡುತ್ತೆ? ಅಕಸ್ಮಾತ್ ಮೈನಸ್ ಇದ್ದಿದ್ರೆ ಎ ಇಂದ ಬಿಗೆ ಹೋಗುವಾಗ ಅಂದರೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಹೋಗಬೇಕಿತ್ತು ಅಂತ ಹೇಳೋದು. ಮೈನಸ್ ಬಂದಿದ್ದಿದ್ರೆ ನಮಗೇನು ಬರ್ತಾ ಇದೆ? ವ್ಯಾಲ್ಯೂ +5 ಬರ್ತಾ ಇದೆ. ಸೊ +5 ಬರ್ತಾ ಇದೆ ಅಂದರೆ ಎ ಇಂದ ಬಿಗೆ ನೋಡಿ ಇಲ್ಲೂ ಅಷ್ಟೇ ಅಪ್ವರ್ಡ್ ಡೈರೆಕ್ಷನ್ ಇದೆ. ಸಾರಿ, ಎ ಇಂದ ಬಿಗಲ್ಲ, ಎ ಇಂದ ಕೆಗೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ವಾಟ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಕೆಲವು ಕನ್ವೆನ್ಷನ್ಸ್ ಇದೆ ಏನು ಅಂತ ಹೇಳಿದ್ರೆ, ಕೆಲವು ಕನ್ಕ್ಲೂಷನ್ಸ್ ಅಥವಾ ಡಿಫ್ರೆನ್ಸಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. Distance is a scalar quantity, displacement is a vector quantity. See, for the same movement of the body, distance and displacement can have different values. ಈಗ ಬಾಡಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಮಾತ್ರ ಮೂವ್ ಆಯಿತು ಆ್ಯಂಡ್ ದಟ್ ಈಸ್ ಓನ್ಲಿ ದ ಪಾತ್. ಅದು ಒಂದೇ ಪಾತ್ ಇದೆ. ಓಕೆ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಒಂದೇ ಪಾತ್ ಇರೋದು. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರೋದೇ ಇದು. ಆಮೇಲೆ ಇದೇನೇ ಡಿಸ್ಪ್ಲೇಸ್ಮೆಂಟ್ ಅಂತಲೂ ತಗೊಳ್ತೀವಿ. ಆವಾಗ ಇಫ್ ಯು ಟೇಕ್ ದಿಸ್ ಆಸ್ 10 ಮೀಟರ್, ದೆನ್ ವಿ ವಿಲ್ call this as distance. Distance is equal to 10 ಮೀಟರ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟು ಕೂಡ ಅವಾಗ ಏನಾಗುತ್ತೆ? 10 ಮೀಟರ್ ಆಗುತ್ತೆ. ಯಾವಾಗ? ಓನ್ಲಿ ಒನ್ ಪಾತ್ ಈಸ್ ದೇರ್. ಓಕೆ, ಫ್ರಮ್ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪೊಸಿಷನ್, ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಒಂದೇ ಪಾತ್ ಇದ್ದರೆ ಆವಾಗ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಟೆನ್ಸ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿಲ್ ರಿಮೈನ್ ಸೇಮ್. ಸೊ ಅದರಲ್ಲಿ ಈ ಒಂದು
ಎಕ್ಸಾಂಪಲಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಹ್ಯಾವ್ ಸೇಮ್ ವ್ಯಾಲ್ಯೂಸ್. ಓಕೆ, ಫಾರ್ ಎ ಪರ್ಟಿಕ್ಯುಲರ್ ಮೂಮೆಂಟ್ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟು ಕೂಡ ಎರಡೂ ಕೂಡ ಸೇಮ್ ವ್ಯಾಲ್ಯೂಸ್ ಇರ್ಬೋದು. ಸೊ ಇದೇ ಅಕಸ್ಮಾತು ಬಾಡಿ ಪಾಯಿಂಟ್ ಎ ಇಂದ ಬಿಗೆ ಬಂತು ವಿಚ್ ಇಸ್ 5 ಮೀಟರ್ ಆ್ಯಂಡ್ ಮತ್ತೇನು ಮಾಡ್ತು ಅಂದರೆ ಪಾಯಿಂಟ್ ಬಿ ಇಂದ ಮತ್ತೆ ವಾಪಸ್ ಎಗೆ ಹೋಯ್ತು. ಅವಾಗ ಡಿಸ್ಟೆನ್ಸ್ ಏನಾಗುತ್ತೆ, ಓಕೆ, ಫಾರ್ವರ್ಡ್ ಡೈರೆಕ್ಷನಲ್ಲಿ 5, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 5 ಡಿಸ್ಟೆನ್ಸು ವಿಚ್ ಇಸ್ ಈಕ್ವಲ್ ಟು 10 ಮೀಟರ್ಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಫಾರ್ವರ್ಡ್ ಡೈರೆಕ್ಷನಲ್ಲಿ 5, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ -5 ವಿಚ್ ವಿಲ್ ಕ್ಯಾನ್ಸಲ್ ಆ್ಯಂಡ್ ಯು ವಿಲ್ ಗೆಟ್ 0 ಮೀಟರ್ಸ್. ಸೊ ಹಾಗಾಗಿ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಡಿಸ್ಟೆನ್ಸ್ ಕೆನಾಟ್ ಬಿ ಗ್ರೇಟರ್ ದ್ಯಾನ್ displacement cannot be greater than distance and distance cannot have zero value. ಬಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಥರ ಮೂವ್ ಆಯಿತು ಅಂದರೆ ಡಿಸ್ಟೆನ್ಸ್ 0 ಆಗೋಕ್ಕೆ ಸಾಧ್ಯನೇ ಇಲ್ಲ. ಡಿಸ್ಪ್ಲೇಸ್ಮೆಂಟ್ ಬೇಕಾದರೆ ಇನಿಷಿಯಲ್ ಪೊಸಿಷನಿಂದ ಫೈನಲಿಗೆ ಹೋಗಿ ಮತ್ತೆ ಫೈನಲಿಂದ ಮತ್ತೆ ಅದೇ ಇನಿಷಿಯಲ್ ಪೊಸಿಷನಿಗೆ ಬಂದಾಗ ಎಸ್ ಇಟ್ ಕ್ಯಾನ್ ಹ್ಯಾವ್ 0 ವ್ಯಾಲ್ಯೂಸ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ let us now discuss about what the uniform and non-uniform motion. Simple ಆಗಿ ಹೇಳ್ಬಿಡ್ತೀನಿ, when a body covers equal distances in equal intervals of time. ಓಕೆ, ಸೊ ಈಗ ಈ ಒಂದು ಎಕ್ಸಾಂಪಲಲ್ಲಿ ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನನ್ನು ನಾವು ಬರಿತಾ ಹೋಗೋಣ. ಓಕೆ, ಸೊ ಯೂನಿಫಾರ್ಮ್ ಮೋಷನ್ ಯಾವ್ಯಾವುದು, ಎ ಇಂದ ಬಿ, ನೆಕ್ಸ್ಟ್ ಸಿ ಇಂದ ಡಿ, ನೆಕ್ಸ್ಟು ಇ ಇಂದ ಎಫ್, ನೆಕ್ಸ್ಟ್ ಓಕೆ, ಸೊ ಎ ಟು ಬಿ, ಎ ಬಿ ಕಮ, ನೆಕ್ಸ್ಟ್ ಸಿ ಡಿ ಕಮ ಇ ಎಫ್. ಸಿ ಈ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಎ ಬಿ ಸಿ ಡಿ ಇ ಎಫ್ ಅಲ್ಲಿ ಎ ಬಾಡಿ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ನೋಡಿ, 10 ಮೀಟರ್ ಹೋಗ್ತದೆ 5 ಸೆಕೆಂಡ್ ತಾಳ್ತದೆ, 10 ಮೀಟರ್ ಹೋಗ್ತದೆ 5 ಸೆಕೆಂಡ್ ತಾಳ್ತದೆ, 10 ಮೀಟರ್ ಹೋಗ್ತದೆ 5 ಸೆಕೆಂಡ್ ತಾಳ್ತದೆ. ಇಂತಹ ಮೂಮೆಂಟನ್ನು ನಾವೇನಂತ ಕರಿತೀವಿ, we will call it as what, ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಎಕ್ಸಾಂಪಲ್ ಯಾವ್ಯಾವ ತಗೋಬೋದು, ಎ ಟು ಬಿ ಆ್ಯಂಡ್ ಬಿ ಟು ಸಿ. ಓಕೆ, ಸಿ ಇಲ್ಲಿಂದ ಇಲ್ಲಿಗೆ ಹೋಗುವಾಗ 10 ಮೀಟ್ರು 5 ಸೆಕೆಂಡ್ ತೊಗೊಳ್ತದೆ, ಇಲ್ಲಿಂದ ಇಲ್ಲಿಗೆ ಹೋಗುವಾಗ 5 ಮೀಟ್ರು ಓಕೆ 3 ಸೆಕೆಂಡ್ ತೊಗೊಳ್ತದೆ. ಇಫ್ ಎ ಬಾಡಿ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಆರ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, then it is called as non-uniform motion. Okay, so these are the difference between uniform motion and non-uniform motion. I hope you are clear with what do you mean by motion, distance ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಇದಿಷ್ಟು ಬೇಸಿಕ್ಸ್ ಗೊತ್ತಾಯಿತು ಅಂದ್ಕೊಳ್ತೀನಿ. Now let us move to the next concept which is called as speed and velocity. Yes, next concept is what, speed. Okay, so speed, okay, and we will discuss about average speed. Okay, so I will write average speed, and along with this ಇದ್ರ ಜೊತೆಗೆ ಇನ್ನೊಂದು ಇನ್ನೂ 2 ಕಾನ್ಸೆಪ್ಟ್ ಇದರಲ್ಲೇ ಕಲಿತೀವಿ, ದಟ್ ಈಸ್ ಯೂನಿಫಾರ್ಮ್ ಸ್ಪೀಡ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಅದಕ್ಕೆ ಕೆಲವು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ, ಜಸ್ಟ್ ಐ ಹ್ಯಾವ್ ರಿಟರ್ನ್ ದ ಡಯಾಗ್ರಾಮ್. ಸೊ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಎ, ಬಿ, ಸಿ ಆ್ಯಂಡ್ ಡಿ. ಸೊ ಸಿಂಪಲ್ ಎಕ್ಸಾಂಪಲ್ ತೊಗೊಳೋದ್ರೆ ಎ ಟು ಬಿ 10 ಮೀಟರ್ಸು 2 ಸೆಕೆಂಡ್ಸಿಗೆ ಟ್ರಾವಲ್ ಆಯಿತು, ಬಿ ಟು ಸಿ 10 ಮೀಟರ್ಸ್ ಡಿಸ್ಟೆನ್ಸ್ ಇದೆ 2 ಸೆಕೆಂಡ್ಸಿಗೆ ಟ್ರಾವಲ್ ಆಯಿತು, ಇದು ಅಷ್ಟೇ 10 ಮೀಟರ್ಸ್ ಇದೆ 2 ಸೆಕೆಂಡ್ಸಿಗೆ ಟ್ರಾವಲ್ ಆಯಿತು. Okay, so now with the help of that movement of a body, let us define speed. Okay, what do you mean by speed? Speed ಗೆ ನೀವು ಮತ್ತೆ once again 9th ಇಂದ ನೀವೇನು ತಿಳ್ಕೋಬೇಕು ಅಂದರೆ, ಸ್ಪೀಡ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಡಿನೋಟೆಡ್ ಬೈ ವಿ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ, ಆ್ಯಂಡ್ SI ಯೂನಿಟ್ ಆಫ್ ಸ್ಪೀಡ್ ಆರ್ ಆವ್ರೇಜ್ ಸ್ಪೀಡ್ ಇಸ್ ವಾಟ್, ಮೀಟರ್ ಪರ್ ಸೆಕೆಂಡ್. ಇಷ್ಟು ತಿಳ್ಕೊಂಡಿದ್ರೆ ಸಾಕು. Now speed is nothing but what, it is the, okay, so the distance traveled by a body by, okay, in a particular time. Distance traveled in a particular time is called as speed. So ಈಗ 3 ಡಿಫ್ರೆಂಟ್ ಜರ್ನಿ ಇದೆ, ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ಅಂತ ಹೇಳಿ. ಇಂಡಿವಿಜುವಲ್ ವ್ಯಾಲ್ಯೂಸ್ನ ನಾವು ತಗೊಳ್ತಾ ಹೋದರೆ, ಓಕೆ, ಸೊ ಇಂಡಿವಿಜುವಲ್ ವ್ಯಾಲ್ಯೂಸ್ನ ನಾವು ತಗೊಳ್ತಾ ಹೋದರೆ, ಫಾರ್ ಎಕ್ಸಾಂಪಲ್, ಓಕೆ, ಸೊ ಸ್ಪೀಡ್ ಫ್ರಮ್ ಎ ಟು ಬಿ ಅಂತ ತಗೊಳ್ತಾ, ವಾಟ್ ಈಸ್ ದ ಡಿಸ್ಟೆನ್ಸ್ ಎ ಟು ಬಿಗೆ 10, ಟೈಮ್ ಎಷ್ಟು 2 1s 2 5s, ಸೊ ಎಷ್ಟಾಗುತ್ತೆ 5 ಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ಸಿಂಪ್ಲಿ ಕಾಲ್ಡ್ ಆಸ್ ಸ್ಪೀಡ್. ಹೌದಾ? ಸೊ ಆ್ಯಂಡ್ ದೆನ್ ಹಿಯರ್ ದಿಸ್ ಮೂಮೆಂಟ್ ಈಸ್ ಕಾಲ್ಡ್ ಆಸ್ ವಾಟ್, ಯೂನಿಫಾರ್ಮ್ ಮೋಷನ್. ಯಾಕೆ ಅಂತ ಹೇಳಿದ್ರೆ, ಸಿ ಈಕ್ವಲ್ ಡಿಸ್ಟೆನ್ಸಸ್ ಆ್ಯಂಡ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಯೂನಿಫಾರ್ಮ್ ಮೋಷನಲ್ಲಿದೆ. ಓಕೆ, ಸೊ ಯೂನಿಫಾರ್ಮ್ ಮೋಷನ್ ಯಾಕೆಂದರೆ ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡ್ತದೆ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ. ಈಕ್ವಲ್ ಆಗಿದ್ದಾಗ ಅಂದರೆ ಯೂನಿಫಾರ್ಮ್ ಮೋಷನಲ್ಲಿದ್ದಾಗ ದ ಸ್ಪೀಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಆವ್ರೇಜ್ ಸ್ಪೀಡ್. ಓಕೆ, ಸೊ ಆವ್ರೇಜ್ ಸ್ಪೀಡ್, AVG, average speed denoted by VAV. ಓಕೆ, ಸೊ ಆವ್ರೇಜ್ ಸ್ಪೀಡನ್ನು VAV ನಲ್ಲಿ ಡಿನೋಟ್ ಮಾಡ್ತೀವಿ. ಆವ್ರೇಜ್ ಸ್ಪೀಡ್ ಅಂದರೆ ಸ್ವಲ್ಪ ಡೆಫಿನೇಷನ್ ಚೇಂಜ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಟೋಟಲ್ ಡಿಸ್ಟೆನ್ಸ್ ಬೈ
ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಓಕೆ, ಸೊ ಆವಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 10 + 10 ಅಂದರೆ 30 ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಎಷ್ಟು? 6. ಓಕೆ, 6 1s 6 5s 5 ಮೀಟರ್ ಪರ್ ಸೆಕೆಂಡ್. ಯಾವಾಗ ಯೂನಿಫಾರ್ಮ್ ಮೋಷನಲ್ಲಿರುತ್ತೋ ಆವಾಗ ಸ್ಪೀಡ್ ಅಂದರೂ ಒಂದೇ, ಆವ್ರೇಜ್ ಸ್ಪೀಡ್ ಅಂದರೂ ಒಂದೇ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಏನು ಮಾಡೋಣ? ಒಂದು ಸಿಂಪಲಾಗಿ ನಾನು ಇಲ್ಲಿ ಚೇಂಜಸ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ಇಲ್ಲಿ ಲೆಟ್ ಅಸ್ ಟೇಕ್ 6 ಮೀಟರ್ಸ್. ಓಕೆ, ಸೊ 6 ಮೀಟರ್ಸ್ ತಗೊಳ್ಳೋಣ. ಇಲ್ಲೇನು ತಗೊಳ್ಳೋಣ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ 8 ಮೀಟರ್ಸ್. ನಾವು ದ ಯೂನಿಫಾರ್ಮ್ ಮೋಷನ್ ವಿ ಹ್ಯಾವ್ ಚೇಂಜ್ಡ್ ಆ್ಯಂಡ್ ನವ್ ವಿ ಗಾಟ್ ನಾನ್ ಯೂನಿಫಾರ್ಮ್ ಮೋಷನ್. ಇದನ್ನೇನಂತ ಕರಿತೀವಿ? ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಯಾಕಂದರೆ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಆವಾಗ ಸ್ಪೀಡು ಮತ್ತು ಆವ್ರೇಜ್ ಸ್ಪೀಡು ಬೇರೆ ಬೇರೆ ಆಗುತ್ತೆ. ಸೊ ಸಿಂಪಲಾಗಿ ನೋಡಿ, ಸ್ಪೀಡ್ ಏನಾಗುತ್ತೆ? ವಿ ಎ ಟು ಬಿ ಆಬ್ವಿಯಸ್ಲಿ 5 ಮೀಟರ್ ಪರ್ ಸೆಕೆಂಡ್ ಇದೆ. ನೆಕ್ಸ್ಟ್ ವಿ ಬಿ ಟು ಸಿ ಎಷ್ಟಿದೆ? 6 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 3 ಮೀಟರ್ ಪರ್ ಸೆಕೆಂಡ್ ಇದೆ. ಆ್ಯಂಡ್ ವಿ ಸಿ ಟು ಡಿ ಏನಿದೆ? 8 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಫಾರ್ಮುಲಾ ಪ್ರಕಾರ ಹಾಕಿದ್ದೀನಿ, ಹೌದಾ? ಆವಾಗ ವಿ ಎ ವಿ ಆವ್ರೇಜ್ ಸ್ಪೀಡ್ ಅಂದ್ರೇನು? ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? 10 + 6 + 8 ಅಂದರೆ 24 ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟು? 2 + 2 + 2 ವಿಚ್ ಈಸ್ ನಥಿಂಗ್ ಬಟ್ ವಾಟ್? 6. ಓಕೆ, 6 1s 6 4s 4 ಮೀಟರ್ ಪರ್ ಸೆಕೆಂಡ್. ಸೊ ಇಂಡಿವಿಜುವಲ್ ಸ್ಪೀಡ್ಗಳು ಏನಾಗ್ತಾ ಹೋಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎ ನಾನ್ ಯೂನಿಫಾರ್ಮ್ ಮೋಷನ್. ಆ್ಯಂಡ್ ಆವ್ರೇಜ್ ಸ್ಪೀಡು ಕೂಡ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ಇಲ್ಲಿ 4 ಬಂದಿದೆ, ಇಲ್ಲಿ ಇಟ್ ಮೇ ಬಿ ಪಾಸಿಬಲ್ ಅಂದರೆ ಕೆಲವೊಂದ್ಸಲ ಇಲ್ಲಿ ಬಂದಿರೋ ಇಂಡಿವಿಜುವಲ್ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ, ಬಟ್ ಎಲ್ಲ ವ್ಯಾಲ್ಯೂಸಿಗೂ ಈಕ್ವಲ್ ಆಗಿರಲ್ಲ. ಎಲ್ಲ ವ್ಯಾಲ್ಯೂಸಿಗೂ ಇಲ್ಲಿ ಬೇಕಾದ್ರೆ ನೋಡಿ, ಕಳೆದ ಎಕ್ಸಾಂಪಲಲ್ಲಿ ತೊಗೊಂಡು ವಿ ಎ ಟು ಬಿನೂ 5 ಮೀಟರ್ ಪರ್ ಸೆಕೆಂಡೇ, ವಿ ಬಿ ಟು ಸಿನೂ 5 ಮೀಟರ್ ಪರ್ ಸೆಕೆಂಡೇ ಬರೋದು. ಹಾಗಾಗಿ ಆವ್ರೇಜ್ ಸ್ಪೀಡು ಕೂಡ 5 ಮೀಟರ್ ಪರ್ ಸೆಕೆಂಡೇ ಬರೋದು. ಅಲ್ಲಿ ಇಂಡಿವಿಜುವಲ್ ಪರ್ಟಿಕ್ಯುಲರ್ ಯಾವುದೋ ಒಂದು ಡಿಸ್ಟೆನ್ಸನ್ನು ತೊಗೊಂಡ್ರು ಸೇಮ್ ಸ್ಪೀಡ್ ಬರುತ್ತೆ, ಆವ್ರೇಜ್ ಸ್ಪೀಡ್ಸ್ ತೊಗೊಂಡ್ರು ಸೇಮ್ ಸ್ಪೀಡ್ ಬರುತ್ತೆ. ಬಟ್ ಇಲ್ಲಿ ಇಂಡಿವಿಜುವಲ್ ನಾನ್ ಯೂನಿಫಾರ್ಮ್ ಮೋಷನಲ್ಲಿ ಇಂಡಿವಿಜುವಲ್ ಸ್ಪೀಡ್ಸ್ ತೊಗೊಂಡ್ರೆ ಬೇರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ. ಆವ್ರೇಜ್ ಸ್ಪೀಡು ಯಾವುದೋ ಒಂದಕ್ಕೆ ಈಕ್ವಲ್ಲು ಆಗಿರ್ಬೋದು ಆ್ಯಂಡ್ ಯಾವಾಗಲೂ ಈಕ್ವಲ್ ಆಗಿರಬೇಕು ಅಂತ ರೂಲ್ಸ್ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಅದನ್ನು ಒಂದು ಎಕ್ಸಾಂಪಲ್ ತಗೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 12 ಮೀಟರ್ ಅಂತ ಬರೆದಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಕೇಸ್ 3ಅಲ್ಲಿ, ಸೊ ದಿಸ್ ಈಸ್ ಕೇಸ್ 2 ಆ್ಯಂಡ್ ದಿಸ್ ಈಸ್ ಕೇಸ್ 1. ಓಕೆ, ಸೊ ಈಗ ಕೇಸ್ 3ಅಲ್ಲಿ ಏನಾಗುತ್ತೆ ಅಂದರೆ, ವಿ ಆವ್ರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಏನು? 10 + 6 + 12 ಅಂದರೆ 28 ಆಗುತ್ತೆ. 28 ಡಿವೈಡೆಡ್ ಬೈ ಎಷ್ಟಾಯಿತು? 2 + 2 + 2 ಅಂದರೆ 6. ಸೊ 2 3s 2 14s 3 1s 3 4s 12 ಪಾಯಿಂಟ್. ಓಕೆ, ಸೊ 3 3s 9 3 6 4.66 ಮೀಟರ್ ಪರ್ ಸೆಕೆಂಡ್. ಸಿ, ಫಾರ್ ಎ ನಾನ್ ಯೂನಿಫಾರ್ಮ್ ಮೋಷನ್ ಒನ್ಸ್ ಅಗೇನ್ ದ ಆವ್ರೇಜ್ ಸ್ಪೀಡ್ ಚೇಂಜಸ್. ಇಷ್ಟು ನೆನಪಿರಲಿ, ನಾನ್ ಯೂನಿಫಾರ್ಮ್ ಮೋಷನಲ್ಲಿ ಬರೋಂಥ ಸ್ಪೀಡು ಆವ್ರೇಜ್ ಸ್ಪೀಡಿಗೂ ಮತ್ತು ಇಂಡಿವಿಜುವಲ್ ಸ್ಪೀಡ್ಸ್ಗೂ ಬೇರೆ ಬೇರೆ ವ್ಯಾಲ್ಯೂ ಬರುತ್ತೆ. ಯೂನಿಫಾರ್ಮ್ ಮೋಷನಲ್ಲಿಗೆ ಆವ್ರೇಜ್ ಸ್ಪೀಡನ್ನೇ ಇಂಡಿವಿಜುವಲ್ ಸ್ಪೀಡ್ ಅಂತ ಕರಿತೀವಿ. ಆ್ಯಂಡ್ ಯೂನಿಫಾರ್ಮ್ ಮೋಷನಲ್ಲಿ ನೆಕ್ಸ್ಟ್ ಬರುತ್ತೆ, ದಟ್ ಈಸ್ ಯಾವುದದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ, ಅದು ಕೂಡ ಸೇಮ್ ಬರುತ್ತೆ. ಸೊ ನಾನ್ ಯೂನಿಫಾರ್ಮ್ ಮೋಷನಲ್ಲಿ ಬರುವಂಥದ್ದು ನಾನ್ ಯೂನಿಫಾರ್ಮ್ ಸ್ಪೀಡು, ಯೂನಿಫಾರ್ಮ್ ಮೋಷನಲ್ಲಿ ಬರುವಂಥದ್ದು ಯೂನಿಫಾರ್ಮ್ ಸ್ಪೀಡು. ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಫಾರ್ಮ್ ಸ್ಪೀಡ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಸೊ ಇದನ್ನು ನಾವು ಯಾವುದಕ್ಕೂ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ? ದಟ್ ಈಸ್ ವೆಲಾಸಿಟಿ ಆ್ಯಂಡ್ ಆವ್ರೇಜ್ ವೆಲಾಸಿಟಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ನಾನು ಹೇಳ್ದಂಗೆ ವೆಲಾಸಿಟಿ ಆ್ಯಂಡ್ ಆವ್ರೇಜ್ ವೆಲಾಸಿಟಿ. ವೆಲಾಸಿಟಿ ಆ್ಯಂಡ್ ಆವ್ರೇಜ್. ಓಕೆ, ಸೊ ಆವ್ರೇಜ್ ವೆಲಾಸಿಟಿ. ಓಕೆ, ಸೊ ಒನ್ಸ್ ಅಗೇನ್ ನೀವು 9th ಸ್ಟ್ಯಾಂಡರ್ಡಿಂದ ಇಷ್ಟು ತಿಳ್ಕೊಂಡಿದ್ರೆ ಸಾಕು. ವೆಲಾಸಿಟಿ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿನ ವಿ ಅನ್ನೋದ್ರಲ್ಲಿ ಡಿನೋಟ್ ಮಾಡ್ತೀವಿ. ಸಿನ್ಸ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಅದನ್ನು ಆರೋ ಮಾರ್ಕಲ್ಲಿ ಡಿನೋಟ್ ಮಾಡಲೇಬೇಕು. ಇದು ಫಸ್ಟ್ PUC ನಲ್ಲಿ ಕಲಿತಾ ಇರೋವಂಥದ್ದು. ಆವ್ರೇಜ್ ವೆಲಾಸಿಟಿನೂ ಕೂಡ ವಿ ಎ ವಿ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಅದು ಕೂಡ ವೆಕ್ಟರ್ ಕ್ವಾಂಟಿಟಿ, ಹಾಗಾಗಿ ಆರೋ ಮಾರ್ಕಲ್ಲಿ ಡಿನೋಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ಸ್ ತೊಗೊಂಡು ನಾವು ಡೆಫಿನೇಷನ್ನು ಮತ್ತು ಕಂಟೆಂಟನ್ನು ತಿಳ್ಕೊಳ್ತಾ ಬರೋಣ. Consider a body travels from A to B horizontally, then B to C vertically downwards. Okay, so this is B, this is C, this is A, and C to D. Okay, so let us take it as what? Okay, D. This ಇದನ್ನು 10 ಮೀಟರ್ ತಗೊಳ್ತೀನಿ. once again 2 seconds ತಗೊಳ್ತೀನಿ. This is 5 meters and this is 2 seconds. And let us take this as what? Okay, once again 10 meters, 2 seconds. Okay, for time being ನಾನು ಇದನ್ನು ಕೂಡ 10 meters ಅಂತಾನೆ ತಗೊಳ್ತೀನಿ. ಓಕೆ, ಸೊ 10 ಮೀಟರ್ ಸ್ಟ್ರೈಟ್ ಬರಿಬೋದಾಗಿತ್ತು. ಸ್ಟ್ರೈಟ್ ಬರೋದ್ರೆ ಡಿಸ್ಟೆನ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಹಾಗಾಗಿ ನಾನು ಒಂದು ಬೇರೆ ಡೈರೆಕ್ಷನ್ ಚೇಂಜ್ ಮಾಡೋ ರೀತಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ಫೈನ್. ನಾವು ವೆಲಾಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ವೆಲಾಸಿಟಿ ಈಸ್ ಡಿಫೈನ್ಡ್ ಆ್ಯಸ್ ಇಟ್ ಈಸ್ ಅ ರೇಟ್ ಆಫ್ change of
ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟನ್ನು ನಾವೇನಂತ ಕರಿತೀವಿ, ವೆಲಾಸಿಟಿ ಅಂತ ಕರಿತೀವಿ. ದಿಸ್ ಈಸ್ ದ ಬೇಸಿಕ್ ಡೆಫಿನೇಷನ್ ಆ್ಯಂಡ್ ವೆಲಾಸಿಟಿ ಈಸ್ ಡಿನೋಟೆಡ್ ಬೈ ವಿ arrow mark, okay, since it is a vector quantity. So rate of change of displacement with respect to time, or rate of change anta bantu andre adu with respect to time anta it is understood. Okay, so with respect to time andre divided by time anta baribeku. Yav change ಆಗ್ತದೆ, displacement change ಆಗ್ತದೆ. So ಹಾಗಾಗಿ this is the the mathematical definition of velocity. ಸೊ ಇದನ್ನು ಇಂಡಿವಿಜುವಲ್ ವೆಲಾಸಿಟಿ ನಾವು ಬರಿತಾ ಹೋದರೆ ಎಲ್ಲಿಂದ ಎ ಇಂದ ಬಿಗೆ ವೆಲಾಸಿಟಿ ಎಷ್ಟು ಅಂದರೆ ಎ ಇಂದ ಬಿಗೆ ಇರೋ ಡಿಸ್ಪ್ಲೇಸ್ಮೆಂಟ್ ಎಷ್ಟು 10, ಅದೊಂದೇ ಡಿಸ್ಟೆನ್ಸ್ ಇರೋದು. ಸೊ 10/2 ಈಸ್ ನಥಿಂಗ್ ಬಟ್ 5 ಮೀಟರ್ ಪರ್ ಸೆಕೆಂಡ್. ಹೌದಾ, ಎ ಇಂದ ಬಿಗೆ ಬರೋ ಇಂಡಿವಿಜುವಲ್ ಡಿಸ್ಟೆನ್ಸ್ ಎಷ್ಟು, ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟು 10 ಮೀಟರ್ಸು, ವೆಲಾಸಿಟಿ ಎಷ್ಟು 5 ಮೀಟರ್ ಪರ್ ಸೆಕೆಂಡು. ಸೊ ಬಿ ಇಂದ ಸಿಗೂ 5 ಮೀಟರ್ ಪರ್ ಸೆಕೆಂಡು, ಸಿ ಇಂದ ಡಿಗೂ 5 ಮೀಟರ್ ಪರ್ ಸೆಕೆಂಡು. ಸೊ ಆ್ಯಂಡ್ ವಿ ಕ್ಯಾನ್ ಅಬ್ಸರ್ವ್ ದಟ್ ದಿಸ್ ಆಸ್ ಯೂನಿಫಾರ್ಮ್ ಮೋಷನ್, ಯಾಕಂದರೆ ಈಕ್ವಲ್ ಡಿಸ್ಟೆನ್ಸಸ್ಸು ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಹಾಗಾಗಿ ಆವ್ರೇಜ್ ವೆಲಾಸಿಟಿ ವಿಲ್ ಬಿ ದ ಇಂಡಿವಿಜುವಲ್ ವೆಲಾಸಿಟಿ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, once again 30 divided by 6 which is nothing but 5 ಮೀಟರ್ ಪರ್ ಸೆಕೆಂಡ್. ಬಟ್ ನಾವೀಗ ಒಂದು ಕಾರ್ ಅಥವಾ ಬಸ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿರುವಾಗ, ಓಕೆ, ಫಾರ್ ಕನ್ಸಿಡರ್ ಕರ್ನಾಟಕ ಟು ಡೆಲ್ಲಿ ಎಲ್ಲೋ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಯಾವಾಗಲೂ ನಮಗೆ ಯೂನಿಫಾರ್ಮ್ ಮೋಷನ್ ಇರೋದೇ ಇಲ್ಲ. ಯಾಕೆಂದರೆ ಕೆಲವೊಂದು ಸಲ ಎಕ್ಸ್ಲೇಟ್ರು ಅಪ್ಲೈ ಮಾಡಬೇಕು, ಕೆಲವೊಂದು ಸಲ ಬ್ರೇಕ್ ಅಪ್ಲೈ ಮಾಡಬೇಕು. ಸೊ ಇದೆಲ್ಲ ಇದ್ದಾಗ ವಿ ವಿಲ್ ನಾಟ್ ಗೆಟ್ ಯೂನಿಫಾರ್ಮ್ ಮೋಷನ್. ಬಟ್ ಯೂನಿಫಾರ್ಮ್ ಮೋಷನಿನ ಎಕ್ಸಾಂಪಲ್ ತೊಗೊಂಡು ಯೂನಿಫಾರ್ಮ್ ವೆಲಾಸಿಟಿ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋರು, ಆವ್ರೇಜ್ ವೆಲಾಸಿಟಿ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎಲ್ಲೂ ಕೂಡ ನಿಮಗೆ ಯೂನಿಫಾರ್ಮ್ ಮೋಷನ್ ಸಿಗೋದೇ ಇಲ್ಲ ವಿತ್ ಪ್ರಾಕ್ಟಿಕಲ್ ಜನರಲಿ ನಾವು ಇದು ಮಾಡೋದಾದರೆ. ಓಕೆ, ಎಸ್, ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸನ್ನು ಚೇಂಜ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಕನ್ವರ್ಟ್ ಇಟ್ ಆಸ್ ನಾನ್ ಯೂನಿಫಾರ್ಮ್ ಮೋಷನ್. Okay, so for non-uniform motion, okay, individual velocity will change according to the values. Individual ನೋಡಿ a to b ಗೆ ಹೋದರೆ 5 ಮೀಟರ್ ಪರ್ ಸೆಕೆಂಡು, b to c ಗೆ ಬಂದರೆ 2.5 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಓಕೆ, ಹಾಗಾಗಿ ಈಗ ಟೋಟಲ್ ಇದಕ್ಕೆ ತಗೊಳ್ಳೋಣ, ಅಂದರೆ ಟೋಟಲ್ ಡಿಸ್ಟೆನ್ಸಿಗೆ ತಗೊಳ್ಳೋಣ, ವಿಚ್ ಈಸ್ ನಥಿಂಗ್ ಬಟ್ ಆವ್ರೇಜ್ ವೆಲಾಸಿಟಿ ಫಾರ್ ದ ನಾನ್ ಯೂನಿಫಾರ್ಮ್ ಮೋಷನ್. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಟೋಟಲ್ ಡಿಸ್ಪ್ಲೇಸ್ಮೆಂಟ್. Okay, so total displacement divided by total time taken. Okay, so total displacement ಅಂದರೆ a to b ಫಾರ್ವರ್ಡ್ ಡೈರೆಕ್ಷನ್ನು +10, b to c -5, c to d -10 divided by time is a scalar quantity, so ಹಾಗಾಗಿ 6 ಅಲ್ವಾ. ಎಸ್, ಸೊ therefore 10 +10 and -10 gets cancelled, the value will become -5/6. So average velocity will be 0. Okay, so we will get 0.66 minus 0.66 meter per second. See, ಇಲ್ಲಿ ನಮಗೆ velocity we are getting in terms of minus ಹೇಳ್ತದೆ ಅಂತ ಅಂದರೆ ಏನರ್ಥ, what it is telling, the velocity, the speed or the velocity that we are getting in terms of minus means from a ಇಂದ d ಗೆ ಡೌನ್ವರ್ಡ್ ಡೈರೆಕ್ಷನ್ ಬರಬೇಕು. ಓಕೆ, ಸೊ ಅಂದರೆ ಎ ಇಂದ ಡಿಗೆ ಇರುವಂತಹ ಡೈರೆಕ್ಷನ್ ಏನು, ಡೌನ್ವರ್ಡ್ ಇದೆ. ಯಾಕೆಂದರೆ ನಮಗೆ ಸಿಗ್ತಿರುವಂಥ ಮೈನಸ್ ಎಲ್ಲಿಂದ, -5 ಇಂದ ಸಿಗ್ತಿರೋದು. -5 ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಮೈನಸ್ ಆಯಿತು ಅಂದರೆ ಡೌನ್ವರ್ಡ್ ಆರ್ ಬ್ಯಾಕ್ವರ್ಡ್. ಈಗ ಸದ್ಯಕ್ಕಿರುವಂತಹ ಆಪ್ಷನ್ ಯಾವುದು, ನಮಗೆ ಡೌನ್ವರ್ಡ್ ಡೈರೆಕ್ಷನಲ್ಲೇ ಮೂವ್ ಆಗಬೇಕು, ಬ್ಯಾಕ್ವರ್ಡ್ ಡೈರೆಕ್ಷನ್ ಹೋದರೆ ಡಿ ಸಿಗಲ್ಲ. ಸೊ ದಿಸ್ ಈಸ್ ವಾಟ್ ದಿಸ್ ಮೈನಸ್ ಈಸ್ ಸ್ಪೆಸಿಫೈಯಿಂಗ್. ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಯಾಕೆ ಹೇಳ್ತೀವಿ ಅಂದರೆ ದಿಸ್ ಈಸ್ ಒನ್ ಆಫ್ ದ ರೀಸನ್. ಅಲ್ಲಿ ಬರುವಂತಹ ಪಾಸಿಟಿವ್ ಅಥವಾ ಮೈನಸ್ ಸೈನು ಏನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಮೂವ್ಮೆಂಟ್ ಆಫ್ ದ ಬಾಡಿ. ಇಲ್ಲಿ ಏನು ಕೊಡ್ತದೆ ಅಂತ ಹೇಳಿದ್ರೆ -5 ಇಂದ ಬಂದಿರೋದ್ರಿಂದ, ಸೊ ಮೈನಸ್ ಅಂದರೆ ಡೌನ್ವರ್ಡ್ ಡೈರೆಕ್ಷನಲ್ಲಿಗೆ ಬರಬೇಕು, ನೀನು ಎ ಇಂದ ಡಿಗೆ ಬರಬೇಕು ಅಂದರೆ ಅಂತ ಅರ್ಥ. ಓಕೆ, ಎ ಟು ಡಿ ಡೌನ್ವರ್ಡ್ ಡೈರೆಕ್ಷನಲ್ಲಿದೆ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ವಾಟ್, ಆವ್ರೇಜ್ ವೆಲಾಸಿಟಿ. ಈ ಆವ್ರೇಜ್ ವೆಲಾಸಿಟಿನ ಲಿಮಿಟಿಂಗ್ ಮಾಡಿದ್ರೆ ಅಂದರೆ ಡೆಲ್ಟಾ ಟಿ, ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಕ್ಯಾಲ್ಕುಲಸಲ್ಲಿ. ಸೊ ಇಷ್ಟು ಇನ್ಫಾರ್ಮೇಷನ್, ಇಷ್ಟು ಮಾಹಿತಿ ನಿಮಗೆ ತಿಳ್ಕೊಂಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಬಟ್ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಕುಲಸ್. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿಲ್ಲದೆ ಡೈರೆಕ್ಟಾಗಿ ನಾನು ಯಾವುದು ದಟ್ ಈಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಥವಾ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ತಿಳ್ಕೊಳ್ತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಓಕೆ, ಫೈನ್. ಸೊ ಇದರಲ್ಲಿ ನಾನ್ ಯೂನಿಫಾರ್ಮ್ಸ್ ಮೋಷನ್ನಲ್ಲಿ ನಮಗೆ ಸಿಗುವಂತಹ ಒಂದು ಸ್ಪೀಡ್ ವೆಲಾಸಿಟಿನ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇರ್ತಾರೆ, ರೋಡಲ್ಲಿ ಹೋದಾಗ ಏನಾಗುತ್ತೆ, ಕರ್ವ್ ಸಿಕ್ಬಿಡ್ತು.
ಹೌದಾ? ಸೊ ಕರ್ವ್ ಸಿಕ್ತು ಅಂತ ಹೇಳಿದ್ರೆ ಡೈರೆಕ್ಷನ್ ಏನು ಮಾಡಬೇಕು, ಚೇಂಜ್ ಮಾಡ್ತಾನೆ ಇರಬೇಕು. ಸೊ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂದರೆ ಏನು ಕಡಿಮೆ ಆಗಬೇಕು, ಸ್ಪೀಡ್ ಕಡಿಮೆ ಆಗಲೇಬೇಕು. ಸ್ಪೀಡ್ ಕಡಿಮೆ ಆಗ್ತದೆ ಅಂದರೆ ಏನರ್ಥ, ಡೈರೆಕ್ಷನ್ ಚೇಂಜ್ ಆಗ್ತದೆ ಅಂತ ಅರ್ಥ. ನಮಗೆ ಸ್ಪೀಡ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಮಗೆ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಸ್ಪೀಡ್ ಸಿಗೋದೇ ಇಲ್ಲ. ಯಾಕಂದರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂದರೆ ಸ್ಪೀಡ್ ಕಡಿಮೆ ಆಗಬೇಕು. ಸ್ಪೀಡ್ ಕಡಿಮೆ ಆಗಬೇಕು ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ 10 ಸೆಕೆಂಡ್ಸ್ ತೊಗೊಂಡಿರುತ್ತೆ ಮೂವ್ ಮಾಡೋದಕ್ಕೆ. ಬಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡೋದಕ್ಕೆ ಅದೇ 10 ಸೆಕೆಂಡ್ಸ್ ತೊಗೊಳುತ್ತೆ. ಬಟ್ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಹೌದಾ? ಇಲ್ಲಿಂದ ಇಲ್ಲಿಗೆ 100 ಮೀಟರ್ಸ್ ಇದ್ದರೆ ಇಲ್ಲಿಂದ ಇಲ್ಲಿಗೆ 30 ಮೀಟರ್ಸ್ ಇರುತ್ತೆ. ಕರ್ವ್ ಇರೋದ್ರಿಂದ ಆ 30 ಮೀಟರ್ಸ್ ಟ್ರಾವೆಲ್ ಮಾಡೋದಕ್ಕೆ ಕಡಿಮೆ ಟೈಮ್ ತೊಗೊಳುತ್ತೆ. ಯಾಕಂದರೆ ಈ ಕರ್ವಲ್ಲಿ ಬ್ರೇಕ್ ಅಪ್ಲೈ ಮಾಡ್ತೀವಿ. ದೆನ್ ವಿ ವಿಲ್ ನಾಟ್ ಗೆಟ್ ದ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಇಲ್ಲ ಅಂತ ಹೇಳಿದ್ರೆ ಯೂನಿಫಾರ್ಮ್ ವೆಲಾಸಿಟಿನೂ ಇರಲ್ಲ, ಯೂನಿಫಾರ್ಮ್ ಸ್ಪೀಡು ಇರಲ್ಲ. ಸೊ ಡೈರೆಕ್ಷನ್ ಯಾವಾಗಲೂ ಏನಿರಬೇಕು, ಸೇಮ್ ಡೈರೆಕ್ಷನಲ್ಲಿ ಇದ್ದರೆ ಮಾತ್ರ ನಮಗೇನು ಸಿಗುತ್ತೆ, ಯೂನಿಫಾರ್ಮ್ ಸ್ಪೀಡ್, ಯೂನಿಫಾರ್ಮ್ ವೆಲಾಸಿಟಿ ಸಿಗುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋದರೆ ನಮಗೆ ಯೂನಿಫಾರ್ಮ್ ವೆಲಾಸಿಟಿನೂ ಸಿಗಲ್ಲ, ಯೂನಿಫಾರ್ಮ್ ಸ್ಪೀಡು ಸಿಗಲ್ಲ. ದಿಸ್ ಈಸ್ ಒನ್ ಆಫ್ ದ ಕನ್ಕ್ಲೂಷನ್. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಡಿಫ್ರೆನ್ಸ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಸ್ಪೀಡ್ ಕೇಳಿದ್ರೆ, ಸ್ಪೀಡ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ, ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, SI ಯೂನಿಟ್ಸ್ ಆರ್ ಸೇಮ್. ಓಕೆ, ಸೊ ವೆಲಾಸಿಟಿ ಕ್ಯಾನ್ ಬಿ 0. ಈಗ ಅಕಸ್ಮಾತು ಈ ಬಾಡಿ ಡಿ ಇಂದ ಹೇಗೂ ಮೂವ್ ಆಗಿಬಿಡ್ತು ಅಂತ ಇಟ್ಕೊಳ್ಳೋಣ. ಅವಾಗೇನಾಯಿತು, ಇಲ್ಲೂ 5 ಮೀಟರು 2 ಸೆಕೆಂಡ್ಸ್ ತೊಗೊಳ್ತು. ಸೊ ಅವಾಗೇನಾಯಿತು, ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ +5 ಬರುತ್ತೆ. ಸೊ 5 ಕ್ಯಾನ್ಸಲ್ ಆಗುತ್ತೆ. ಸೊ ಓವರ್ ಆಲ್ ವೆಲಾಸಿಟಿನ ನಿಮಗೇನು ಬರುತ್ತೆ, 0. ಓಕೆ, ವೆಲಾಸಿಟಿ ಕ್ಯಾನ್ ಬಿ 0 ಫಾರ್ ಎ ಪರ್ಟಿಕ್ಯುಲರ್ ಮೂಮೆಂಟ್, ಬಟ್ ಸ್ಪೀಡ್ ಕ್ಯಾನಾಟ್ ಬಿ 0. ದಟ್ ಈಸ್ ಒನ್ ಆಫ್ ದ ಡಿಫ್ರೆನ್ಸ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಎಸ್ಪೆಷಲಿ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕನ್ನಡ ಮೀಡಿಯಮಿಂದ ಬಂದಿರೋರು ಅಥವಾ ಮೋಷನ್ ಅನ್ನೋ, ಫಿಸಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ಡಿಫಿಕಲ್ಟ್ ಫೀಲ್ ಮಾಡ್ತಿರೋರು, ಸೊ ಇದನ್ನೆಲ್ಲ ಕಾನ್ಸೆಪ್ಟ್ ತಿಳ್ಕೊಳ್ಳೇಬೇಕಾಗತ್ತೆ. ತಿಳ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ಸಿಗೆ ಹೋಗೋಣ. ನೆಕ್ಸ್ಟ್ ವೀಡಿಯೋ ಈ ಕಾನ್ಸೆಪ್ಟಲ್ಲಿ ಬರುವಂತಹ ನೆಕ್ಸ್ಟ್ ವೀಡಿಯೋ ಯಾವುದು ಅಂದರೆ, ಇಟ್ ಈಸ್ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೊ ಹಾಗಾಗಿ ನಾನೇನು ಹೇಳೋದು ಅಂದರೆ, ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ನಿಮಗೆ ಈ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ.